ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಬರೀ 90,000 98,000 ಮಾಡಲ್ ಜೆನ್ ವಿತ್ FC ರನ್ನಿಂಗ್ ಇದೆ, ಎಲ್ಲ ಇದೆ. ಬರೀ 1,15,000 ಕೊಡ್ತೀನಿ. 1,70,000 1,65,000 ಸ್ಯಾಂಟ್ರೋ ಜಿಂಕ್ 28 ಬರುತ್ತೆ ಸರ್ ಮೈಲೇಜ್. ನಿಮ್ಗೆ 1,25,000 13 ಮಾಡಲ್ ಟಾಟಾ ನಾನೋ. ಟೂ ವೀಲರ್ ನಲ್ಲಿ ಹೋಗಿದ್ರೆ ಬಿಸಿದ ಹಬ್ಬ ಅಂತಾರೆ, ಮಳೆ ಬಂದ್ರೆ ಗಾಡಿ ಸ್ಟಾಪ್ ಮಾಡಬೇಕು, ಟೈಮ್ ವೇಸ್ಟ್. ಅದರಿಂದ ಬೆಸ್ಟ್ ಸಿಂಗಲ್ ಓನರ್ 2 lakhs ಗಾಡಿ ಕೊಡ್ತೀನಿ ಸರ್. 40,000 ಮಾತ್ರ ಇರೋದು ವೆಹಿಕಲ್. ಇದು ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಸರ್ ವೆಹಿಕಲ್ ಗೆ. ಮಾರ್ಕೆಟ್ ಬಜಾರ್ ಏನೇನ್ ನೋಡ್ತೀರಾ ನೋಡ್ಬೇಡಿ ಸರ್. ಇದು ನ್ಯಾನೋ ಇಲ್ಲ ಸರ್, ಇದು ನ್ಯಾನೋ ಟ್ವಿಸ್ಟ್. ಇದು ಫುಲ್ನಲ್ಲಿ ಏನಕ್ಕೆ ತಗೊಳ್ಳಿದ್ರೆ ಲಾಜಿನೇ ಒಂದು ರೂಮ್ ತಂಗ ಮಾಡಬಹುದು. 15 ಮಾಡಲ್ ಸಿಂಗಲ್ ಅದ 72,000 ನೋಡಿದೆ. 2,30,000 ಕೊಡ್ತೀನಿ ಸರ್. 2,30,000 ಗಾಡಿ ಕೊಡ್ತೀನಿ ಸರ್. ಸರ್ ಇದು ಪ್ರೈಸ್ 2,65,000 ಹೇಳ್ತಾ ಇದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. 3,40,000 10 ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ ಸರ್. 1,30,000 ನಿಮ್ಗೆ ಆಟೋಮೆಟಿಕ್ ವೆಹಿಕಲ್ ಕೊಟ್ಬಿಡ್ತೀನಿ. ಲೇಟೆಸ್ಟ್ 3,20,000 11 ಮಾಡಲ್ ಹೋಂಡಾ ಜಾಸ್ ಕೊಡ್ತೀನಿ ಸರ್. ಸರ್ ಒರಿಟೋ ವೈಬ್ 28 ಬರುತ್ತೆ. 3,20,000 ಗಾಡಿ ಕೊಡ್ತೀನಿ ಸರ್. ಚಾಲೆಂಜ್ ಇದೆ, ಬರೀ 4,25,000 ಗಾಡಿ ಕೊಡ್ತೀನಿ. 2 ಲಕ್ಷಗೆ ಹೋಂಡಾ ಸಿಟಿ ಕೊಟ್ಬಿಡ್ತೀನಿ ನೋಡಿ ಸರ್. ಈಗ ಇದು ಸ್ಕಾರ್ಪಿಯೋ ಸರ್, ಎಮ್ಮೆನು ಹೇಳ್ಬೋದು, ಯಾಕೋ ಹೇಳ್ಬೋದು, ನೀವು ಬೇಕಂದ್ರೆ ನಿಮ್ ಲ್ಯಾಂಗ್ವೇಜ್ ಮೇಲೆ ಆಣನ್ನು ಹೇಳ್ಬೋದು. ಟಾಕಿಂಗ್ ವರ್ಷನ್ ಅಂದ್ರೆ ಬರೀ ಡೋರ್ ಓಪನ್ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಪ್ಲೀಸ್ ಸೀಟ್ ವೇರಿಯಸ್ ಸೀಟ್ ಬೆಲ್ಟ್, ಅದಕ್ಕೆ ಟಾಕಿಂಗ್ ವರ್ಷನ್ ಹೇಳೋದು. ಕಾರ್ ಏನು ನಿಮ್ಗೆ ಮಾತಾಡಲ್ಲ, ನಿಮ್ಗೆ ಇಲ್ಲೋಗಿ ಅಲ್ಲೋಗಿ ಕರ್ಕೊಂಡು ಹೋಗಲ್ಲ. 2,30,000 ಗಾಡಿ ಕೊಡ್ತೀನಿ ಸರ್. ಬಂಪರ್ ಆಫರ್ 4 ಲಕ್ಷಗೆ. ಯಾಕಂದ್ರೆ ಸುಮಾರು ಗಾಡಿಗಳು ಏನಪ್ಪಾ ಅದೇವ್ರು ಇನ್ನು ಮಾತಾಡೋದು, ಒಂದು ಹಕ್ ಕೊಟ್ಟಿ ಹೋದ್ರು. ನಮಸ್ತೆ ಕರ್ನಾಟಕ, ಹಾಯ್ ಬೆಂಗಳೂರು. ನಾನು ನಿಮ್ಮ ಕಾರ್ಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾನಿವತ್ತು ಆಲ್ಫಾ ಕಾರ್ಸ್ಗೆ ಬಂದಿದ್ದೀನಿ. ಆಲ್ಫಾ ಕಾರ್ಸ್ ವಸೀಂ ಸರ್ ಇದ್ದಾರೆ. ಹೇಗಿದ್ದಾರೆ ಸರ್? ಚೆನ್ನಾಗಿದ್ದೀನಿ ಸರ್. ಹೇಗೆ ನಡೀತಾ ಇದೆ? ಅವತ್ತು ವಿಡಿಯೋ ನಿಮ್ದು ತುಂಬಾ ಜಬರ್ದಸ್ತ್ ನಡೀತು ಸರ್. 90% ಸ್ಟಾಕ್ ಖಾಲಿ ಆಗಿದೆ. ತುಂಬಾ ಎಕ್ಸಲೆಂಟ್ ನಡೀತಾ ಇದೆ. ಪಾಪ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಇವರು ಸಬ್ಸ್ಕ್ರೈಬರ್ಸ್ಗೋಸ್ಕರ. ಎಲ್ಲ ಜಾಗ ಹೋಗಿ ವಿಡಿಯೋ ಮಾಡ್ತಾ ಇದ್ದಾರೆ. ಕೂತ್ಕೊಂಡ್ ಜಾಗನಲ್ಲಿ ವಿಡಿಯೋ ನೋಡ್ಬೋದು ಸರ್. ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂತ್ಕೊಂಡ್ ಜಾಗನಲ್ಲಿ ಗಾಡಿ ವಿಡಿಯೋ ನೋಡಿ ಗಾಡಿ ಸೆಲೆಕ್ಷನ್ ಮಾಡ್ಕೊಳ್ಬೋದು. ಫಸ್ಟ್ ಇವ್ರಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೋಸ್ಕರ ಎಲ್ಲ ಕೆಲಸ ಎಲ್ಲ ಬಿಟ್ಟು ಇವರು ಬರೀ ನಮ್ಮ ವ್ಯೂಸ್ಕರ್ ಚೆನ್ನಾಗಿರ್ಬೇಕು, ನಮ್ಮ ಸಬ್ಸ್ಕ್ರೈಬರ್ ಚೆನ್ನಾಗಿರ್ಬೇಕು ಅಂತ ವಿಡಿಯೋ ಮಾಡ್ತಾರೆ ಎಲ್ಲ ಆಲ್ ಓವರ್ ಕರ್ನಾಟಕ ಒಳಗಡೆ. ನಾವು ಕೊಡೋದು ಪ್ರೈಸಿಂಗ್ ಎಂಟೈರ್ ಕರ್ನಾಟಕ ಬಿಟ್ಟಾಕಿ ಇಂಡಿಯಾನಲ್ಲಿ ಯಾರೂ ಕೊಡಲ್ಲ. ಆ ಥರ ಪ್ರೈಸಿಂಗ್ ಕೊಡ್ತೀವಿ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ನಮಗೆ ಕಸ್ಟಮರ್ ಮುಖ್ಯ. ಶೋಕಿಗೆ ತೊಗೊಳ್ಳಲ್ಲ. ಫ್ಯಾಮಿಲಿ ಇರುತ್ತೆ, ಮಳೆ ಇರುತ್ತೆ, ಬಿಸಿಲು ಇರುತ್ತೆ, ಆ ಕಾರಣಕ್ಕೆ ತೊಗೊಳ್ತೀವಿ. ಆ ಕಾರಣಕ್ಕೆ ನಾವು ತುಂಬ ಕಮ್ಮಿ ಪ್ರಾಫಿಟ್ ಮೇಲೆ ಬಿಸ್ನೆಸ್ ಮಾಡ್ತಾ ಇರೋದು. ಈ ಸತಿ ಡೈರೆಕ್ಟ್ ಶೂಟ್, ಡೈರೆಕ್ಟ್ ಬೇರೆಯವ್ರು ಏನು ಹೇಳ್ತಾರೆ ಸರ್ 5,000 ಆಫರ್ ಕೊಡ್ತೀನಿ, 10,000 ಆಫರ್ ಕೊಡ್ತೀನಿ ಹೋಗಿ ಸರ್ ಅಂತ. ನಾನು ಡೈರೆಕ್ಟ್ ಚಿಕ್ಕ ಗಾಡಿ ಮೇಲೆ 50,000 ಡೈರೆಕ್ಟ್ ಡಿಸ್ಕೌಂಟ್ ಕೊಟ್ಬಿಡ್ತೀನಿ. ಡೈರೆಕ್ಟ್ 50,000 ಡಿಸ್ಕೌಂಟ್, ಡೈರೆಕ್ಟ್ 50,000 ಡಿಸ್ಕೌಂಟ್. ದೊಡ್ಡ ಗಾಡಿ ಮೇಲೆ 1,00,000 ರೂಪಾಯಿ ಡಿಸ್ಕೌಂಟ್ ಇರುತ್ತೆ. ಡೈರೆಕ್ಟ್ 1,00,000 ಡಿಸ್ಕೌಂಟ್. ಸೊ ಇನ್ನೊಂದೇನಂತ ಹೇಳಿದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಪಾಪ ನೀವು ಸ್ವಲ್ಪ ದೂರದಲ್ಲಿ ಇರ್ತೀರಾ. ವಿಡಿಯೋದಲ್ಲಿ ಆಲ್ರೆಡಿ ಇಂಟೀರಿಯರ್ ನಾನು ತೋರಿಸಿರ್ತೀನಿ, ಎಕ್ಸ್ಟೀರಿಯರು ತೋರಿಸಿರ್ತೀನಿ. ಇನ್ ಕೇಸ್ ನಿಮ್ಗೆ ಡಾಕ್ಯುಮೆಂಟ್ ಚೆಕ್ ಮಾಡಬೇಕಂದ್ರೆ ಡೈರೆಕ್ಟಾಗಿ ವಿಸಿಟ್ ಮಾಡಿ. ಇನ್ನು ಫೋಟೋ ಕಳಿಸೋದು ಇವಾಗ ಆಲ್ರೆಡಿ ನೋಡಿರೋದನ್ನ ಮತ್ತೆ ನೋಡೋದ್ರಲ್ಲಿ ಏನೂ ಇಲ್ಲ ಅಲ್ವಾ? ಇಲ್ಲ ಸರ್, ಡಾಕ್ಯುಮೆಂಟ್ಸ್ ಕಳ್ಸೋಕ್ಕೆ ಏನೂ ಇಲ್ಲ. ಇದರಲ್ಲಿ ಸ್ವಲ್ಪ ಫೋರ್ಜರಿ ಸ್ಕ್ಯಾಮ್ಸ್ ಇದ್ದಾರೆ. ಗಾಡಿ ಫೋಟೋನು ಎತ್ಕೊಳ್ತಾರೆ, ವಿಡಿಯೋನು ಡಾಕ್ಯುಮೆಂಟ್ಸ್ನು ಎತ್ಕೊಂಡು. ನಮ್ಮ ಹತ್ರ ಡಾಕ್ಯುಮೆಂಟ್ಸ್ನು ಇದೆ, ಗಾಡಿನೂ ಇದೆ, ಎಲ್ಲ ಇದೆ. ಒಂದು 5,000 ಅಡ್ವಾನ್ಸ್ ಹಾಕಿ, 10,000 ಅಡ್ವಾನ್ಸ್ ಹಾಕಿ ಅಂತ ಹೇಳ್ತಾರೆ. ಆ ಥರ ದಯವಿಟ್ಟು ಮಾಡಬೇಡಿ. ಎಲ್ಲರೂ ಸಮಾಧಾನವಾಗಿ ಇದು. ಯಾಕಂದರೆ ಆ ಥರ ಸ್ಕ್ಯಾಮ್ಸ್ ತುಂಬ ನಡೀತಾ ಇದೆ. ಏರ್ಪೋರ್ಟ್ ಹತ್ರ ಇದೆ ಗಾಡಿ, ನಿಮಗೆ 10 ಲಕ್ಷ ಗಾಡಿ 3 ಲಕ್ಷ ಕೊಡ್ಬಿಡ್ತೀನಿ ಅಂತಾನೆ. ಜನಗಳದ್ದು ಎಷ್ಟು ಹುಷಾರಿದ್ರೂ ಮೈಂಡ್ ಕನ್ವರ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಡಾಕ್ಯುಮೆಂಟ್ಸ್ ಕಳಿಸಲ್ಲ. ಡೈರೆಕ್ಟ್ ಬನ್ನಿ ನೋಡ್ಕೊಳ್ಳಿ ಸರ್ ಡಾಕ್ಯುಮೆಂಟ್ಸ್ ಅಂತ ನಾವು ಹೇಳೋದು. ಇವಾಗ ಏನು ಗೊತ್ತಾ, ಬೇರೆಯವರು ಸೇಮ್ ಡೀಟೇಲ್ಸ್ ನಾವು ಕೊಟ್ಬಿಟ್ರೆ, ಸೊ ಈ ಫ್ರಾಡ್ಸ್ಟರ್ ಏನು ಮಾಡ್ತಾರೆ, ಈ ಡಾಕ್ಯುಮೆಂಟ್ ಇದೆ ನನ್ನ ಹತ್ರ ನೋಡಿ, ಫೋಟೋಸು ಇದೆ ಅಂತ ಹೇಳ್ಬಿಟ್ಟು ನಾವು ಇದೆಲ್ಲ ಶೇರ್ ಮಾಡಿರ್ತೀವಲ್ವ, ಅದನ್ನು ನಿಮಗೆ ತೋರಿಸ್ಬಿಟ್ಟು ಅವ್ರು ಯಾಮಾರಿಸ್ಬಿಡ್ತಾರೆ, ನಿಮ್ಮನ್ನು ಇಲ್ಲಿಗೆ ಬನ್ನಿ ಅಂತ ಕರೆಸ್ಬಿಡ್ತಾರೆ. ಸೊ ಆ ಥರ ನಿಮ್ಮ ಹತ್ರ ಅಡ್ವಾನ್ಸ್ ತೊಗೊಳ್ಳೋ ಚಾನ್ಸಸ್ ಇರೋದ್ರಿಂದ ನಾವು ಯಾವುದೇ ಥರ ಫೋಟೋಸ್ ಬೇಕಾದರೆ ಗಾಡಿದು ಇನ್ ಕೇಸ್ ಕಳಿಸೋ ಚಾನ್ಸ್ ಇದ್ರೂ ಡಾಕ್ಯುಮೆಂಟ್ಸ್ ಎಲ್ಲ ಕೇಳೋಕ್ಕೆ ಹೋಗ್ಬೇಡಿ. ನೀವೇ ಬಂದು ವಿಸಿಟ್ ಮಾಡಿ ಕಣ್ಣಾರೆ ನೋಡಿ ತೊಗೊಳ್ಳಿ. ಫೋಟೋ ಗೀಟೋ ಏನೂ ಬೇಡ. ಹೌದು, 100% ಜೆನ್ಯೂನ್ ಆಗಿರುತ್ತೆ ಇವ್ರ ಹತ್ರ ತಗೊಂಡ್ರೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಾನು ಒಂದು ವರ್ಷದಿಂದ ನಾನು ಇವ್ರನ್ನ ನೋಡ್ತಾ ಇದ್ದೀನಿ. ಸೊ ಎಷ್ಟು ವರ್ಷದಿಂದ ಭಾಳ ಜನ ಭಾಳ ಸಬ್ಸ್ಕ್ರೈಬರ್ಸ್ ನನ್ನ ವಿಡಿಯೋನಲ್ಲಿ ಬಂದರೆ ತುಂಬ ಎಕ್ಸೈಟ್ಮೆಂಟ್ ಇರ್ತಾರೆ. ಇವನು ಮಾತಾಡ್ತಾನೆ ಜಾಸ್ತಿ ಅಂತ. ಏನಂದರೆ ಒಂದೊಂದು ಟೈಮ್ ನಾನು ಒಂದೊಂದು ವಿಡಿಯೋ ಮಾಡ್ತೀನಿ, ಒಂದೊಂದು ಟೈಮ್ ಒಂದೊಂದು ನಾಲೆಜ್ ಸಿಗುತ್ತೆ. ಇವಾಗ ನೋಡಿ ನಾನು ಹೇಳಿಬಿಟ್ಟೆ ನಿಮಗೆ ಡಾಕ್ಯುಮೆಂಟ್ಸ್ ಕಳಿಸ್ಬಾರ್ದು ಅಂತ. ಯಾಕೆ ನಾನು ಹೇಳಿದೆ, ಜನಗಳು ಜ್ಞಾನದಲ್ಲಿ ಗೊತ್ತಾಗಬೇಕು ಈ ಥರ ಸ್ಕ್ಯಾಮ್ ಆಗ್ತಾ ಇದೆ ಅಂತ.
ಎಲ್ಲ ಟೈಮ್ನಲ್ಲಿ ಒಂದೊಂದು ಟೈಪ್ ವಿಡಿಯೋ ಮಾಡ್ತೀನಿ, ಅದಕ್ಕೆ ಜನಗಳು ವೇಟ್ ಮಾಡ್ತಾ ಇರ್ತಾರೆ. ಏನಪ್ಪ ದೇವರು ಇನ್ನು ಮಾತಾಡೋದು ಮುಂದೆನೂ ಬಂದು ತುಂಬ ಇದು ಎಕ್ಸೈಟ್ಮೆಂಟ್ ಆಗ್ತಾರೆ ಸರ್ ಮಾತಾಡೋಕ್ಕೆ ನನಗೆ. ಆಮೇಲೆ ಇಲ್ಲಿ ಬಂದು ಪ್ರೈಸ್ನೂ ರೀಸನಬಲ್ ಇದೆ, ಗಾಡಿನೂ ರೀಸನಬಲ್ ಇದೆ, ತುಂಬ ಗುಡ್ ಕ್ವಾಲಿಟಿ ವೆಹಿಕಲ್ ತೊಗೊಂಡೋಗ್ತಾ ಇದ್ದೀನಿ ಅಂತ ಒಂದು ಹಕ್ ಕೊಟ್ಟು ಹೋದ್ರು. ಓಕೆ, ಸೂಪರ್. ಈ ಥರ ಕ್ವಾಲಿಟಿ ಆಫ್ ಸರ್ವಿಸ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಸರ್. ಎಕ್ಸಾಕ್ಟ್ ಲೊಕೇಶನ್ ಒಂದು ಲಾಸ್ಟ್ ಟೈಮ್ ಹೇಳ್ಬಿಡಿ, ವಿಡಿಯೋ ಸ್ಟಾರ್ಟ್ ಮಾಡಿ. ಸ್ವಲ್ಪ ಬನಘಟ್ಟ ರೋಡ್ ವೇಗಾ ಸಿಟಿ ಮಾಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ಸೈಡ್ನ ಲೊಕೇಶನ್. ಓಕೆ, ವೇಗಾ ಸಿಟಿ ಮಾಲ್ ಪಕ್ಕದಲ್ಲಿ ಬರುತ್ತೆ ಅಂತ ಹೇಳ್ಬೋದು. ನಮಸ್ತೆ ನೈಮ್ ಸರ್, ಹೇಗಿದ್ದೀರಾ? ನಮಸ್ತೆ, ನಾನು ತುಂಬ ಚೆನ್ನಾಗಿದ್ದೀನಿ. ಆಲ್ರೆಡಿ ನಾನು ಈಗ ಏನಕ್ಕೆ ಬಂದಿರೋದ ಇದ್ರ ಬಗ್ಗೆ ನಿಮಗೆ ಸ್ಟಾರ್ಟಿಂಗ್ ನಮ್ಮ ಪಾರ್ಟ್ನರ್ ಎಲ್ಲ ಡೀಟೇಲ್ಸ್ ನಿಮಗೆ ತಿಳ್ಕೊಟ್ಟಿದ್ದಾರೆ. ನಿಮಗೆ ಯಾವ ಥರ ಆಫರ್ಸ್ ಇದೆ ನಮ್ಮ ಶೋರೂಮ್ನಲ್ಲಿ, ಏನೇನಿದೆ ಅಂತ ಆಫರ್ಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಾನೀಗ ನಿಮಗೆ ಕಾರ್ ಬಗ್ಗೆ ಹೇಳ್ತೀನಿ, ಟೆನ್ಷನ್ ತೊಗೊಬೇಡಿ. ಪ್ರೈಸ್ ಚಾಲೆಂಜಿಂಗ್ ಎಂಟೈರ್ ಕರ್ನಾಟಕಕ್ಕೆ. ಜಾಸ್ತಿ ಮಾತಾಡೋದು ವೀಡಿಯೋ ಲೆಂತ್ ತೊಗೊಂಡೋಗೋದು ಬೇಡ. ಕಾರ್ಸ್ ನೋಡಿ ನೀವು ಎಂಟೈರ್ ಪೂರ್ತಿ ವೀಡಿಯೋ ನೋಡಿ, ಮತ್ತು ಇವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವ್ರನ್ನೂ ಸಬ್ಸ್ಕ್ರೈಬ್ ಮಾಡಿ. ಇವರು ನಿಮಗೆ ಬಂದು ಒಳ್ಳೆ ವೀಡಿಯೋಗಳು ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಇವ್ರು ಎಲ್ಲಿ ಬಂದಿರೋದಂದ್ರೆ ಆಲ್ಫಾ ಕಾರ್ಸ್ BTM ಲೇಔಟ್ ಬ್ರಾಂಚ್ ಇದು, NS ಪಾಳ್ಯ ಇದು. ಡೈರೆಕ್ಟ್ ನಮ್ಮ ಆಲ್ಫಾ ಕಾರ್ಸ್ಗೆ ಬಂದುಬಿಡಿ, ನಿಮಗೆ ಯಾವ ಗಾಡಿ ಬೇಕೋ ಆ ಗಾಡಿ ಸಿಗ್ಬಿಡುತ್ತೆ. ಇವತ್ತು ನಮ್ಮ ಹತ್ರ ಗಾಡಿಗಳು 90,000 ಸ್ಟಾರ್ಟ್ ಆಗುತ್ತೆ. 90,000 ಗಾಡಿಗಳು ಸ್ಟಾರ್ಟ್ ಮಾಡೋಣ. 90,000 ಸ್ಟಾರ್ಟ್ ಮಾಡ್ತೀನಿ ಕಾರ್ಗಳು. ವಸೀಂ ಸರ್ ಹೇಳಿದ್ರು 50,000 ಟೋಟಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ. 100% ದೊಡ್ಡ ಗಾಡಿ ಮೇಲೆ 50,000 ಸರ್. ನನ್ನ ಚಿಕ್ಕ ಗಾಡಿ ಮೇಲೆ 50,000, ದೊಡ್ಡ ಗಾಡಿ ಮೇಲೆ 1 ಲಕ್ಷ. ಹೌದು, 50,000 ಯಾವ ಥರ ಅಂದರೆ ಆಲ್ರೆಡಿ ನಾವು ಪ್ರೈಸ್ ಹೇಳಿದ್ರೆ ಡಿಸ್ಕೌಂಟೆಡ್ ಪ್ರೈಸ್. ಬೇರೆ ಶೋರೂಮ್ಗೆ ಎಲ್ಲ ನಾವು ಮಾತಾಡಲ್ಲ, ನಾವು ಏನು ಹೇಳಲ್ಲ. ಪ್ರೈಸ್ ಕಂಪೇರ್ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಹೌದು 100% ಅಥವಾ 50,000 ರೂಪೀಸ್ ಡಿಸ್ಕೌಂಟ್ ಇದೆ ಅಂತ. ಇದೇ ಗಾಡಿ ನಾವು ಯಾವ ಹೇಳ್ತೀನಿ ಗಾಡಿ ಅದು ಆ ಪ್ರೈಸ್ ಬೇರೆ ಗಾಡಿ ನೀವು ಕಂಪೇರ್ ಮಾಡಿ ನೋಡಿ 50,000 ಜಾಸ್ತಿ ಇರುತ್ತೆ. ಅದೇ 50,000 ನಿಮಗೆ ಡಿಸ್ಕೌಂಟ್ ಆಯಿತು. ದೊಡ್ಡ ಗಾಡಿ ಸರ್ ಬೆನ್ಸ್ ಚಾಲೆಂಜಿಂಗ್ ಪ್ರೈಸ್ 2 ಲಕ್ಷ ಡಿಸ್ಕೌಂಟ್ ಪ್ರೈಸ್ ಮೇಲೆ. ಹೌದಾ? 2 ಲಕ್ಷ ಕಂಪೇರ್ ಮಾಡಿಬಿಡಿ. ಕಂಪೇರ್ ಮಾಡಿ ನೋಡಿ ನಿಮಗೆ ಗೊತ್ತಾಗೋದು. ಹೌದು ಇರುತ್ತೆ ಕಂಟಿನ್ಯೂ ಡಿಸ್ಕೌಂಟ್ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸರ್ ಈಗ ನಮ್ಮದು ಫಸ್ಟ್ ಕಾರ್ ಸರ್ ಯೂನಿಕ್ ಕಲರ್ ನೋಡ್ಕೊಳ್ಳಿ ಸರ್. 98 ಮಾಡಲ್ ಝೆನ್. ತುಂಬ ನೀಟ್ ಇದೆ, ಕ್ಲೀನ್ ಇದೆ ಗಾಡಿ. ಕಸ್ಟಮರ್ ತುಂಬ ಮೇಂಟೈನ್ ಮಾಡಿದ್ದಾರೆ. ಬರೀ 90,000ಗೆ 98,000 ಮಾಡಲ್ ಝೆನ್ ವಿತ್ FC ರನ್ನಿಂಗ್ ಇದೆ, ಎಲ್ಲ ಇದೆ. ಮತ್ತು ಏನಂತ ನಿಮ್ಮ ಕಡೆ ಚಾನೆಲ್ ನಮ್ಮದು ಯಾವ ಪ್ರಕಾರ 90,000 ಬಿಟ್ಟು 1 ರೂಪಾಯಿ ಕೊಡೋಂಗಿಲ್ಲ. ಕಮಿಷನ್ ಇಲ್ಲ, RTO ಚಾರ್ಜಸ್ ಇಲ್ಲ. ನೀವು ಆಚೆಯಿಂದ ಬರ್ತಾ ಇದ್ದೀರಾ, ನಿಮಗೆ ಬಸ್ ಚಾರ್ಜ್ ಇರಲಿ, ನಿಮಗೆ ಪೆಟ್ರೋಲ್ ಚಾರ್ಜ್ ಇದೆ, ಎಲ್ಲ ನಾವು ಪೇ ಮಾಡ್ತೀನಿ ಸರ್ ಗಾಡಿ ತೊಗೊಂಡ್ರೆ. ಸರ್ ನೋಡ್ಕೊಳ್ಳಿ ಸರ್ ಒಳಗಡೆ ಏನೇನಿರೋದು ಸರ್. ಕಸ್ಟಮರ್ ಲೆದರ್ ಸೀಟ್ಸ್ ಹಾಕ್ಸಿದ್ದಾರೆ ಗಾಡಿಗೆ. AC ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್ ವೆಹಿಕಲ್ಗೆ. ನೋಡ್ಕೊಳ್ಳಿ ಸರ್ ಗಾಡಿ ತುಂಬ ಚೆನ್ನಾಗಿದೆ, ನೀಟ್ ಇದೆ. ಮತ್ತು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಗಾಡಿಗೆ. ಒಂದು ಮಗುಗೆ ಮೇಂಟೈನ್ ಮಾಡ್ತೀರಲ್ಲ ಆ ಥರ ಮೇಂಟೈನ್ ಮಾಡಿದೆ ಸರ್ ವೆಹಿಕಲ್ಗೆ. ಇದು ಮಕ್ಕಳಿಗೆ ಹೆಂಗೆ ಇಟ್ಕೊಳ್ತೀರಾ ಮನೆಯಲ್ಲಿ ಆ ಥರ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಗೆ. ಸೂಪರ್ ಸರ್. ಒಂದೇ ಒಂದು ಸ್ಕ್ರಾಚಸ್ ಇಲ್ಲ, ಇವನ್ ನಿಮಗೆ ಚಿಕ್ಕ ಒಂದು ಡೆಂಟ್ ಕೂಡ. ಹೌದು, ಕಸ್ಟಮರ್ ಇದ್ಮೇಲೆ ಖರ್ಚು ಮಾಡಿದಾರಲ್ಲ ಮಿನಿಮಮ್ ಒಂದು 45,000 to 50,000 ಖರ್ಚು ಮಾಡಿದ್ದಾರೆ. ಬ್ರ್ಯಾಂಡ್ ನ್ಯೂ ಪೇಂಟಿಂಗ್ ಮಾಡಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಒಳಗಡೆ ಇಂಟೀರಿಯರ್ ಎಲ್ಲ ನೋಡಿದ್ರು ಯಾವ ಥರ ಇದೆ ಅಂತ ಸರ್. ತೊಗೊಂಡು ಗಾಡಿ 1 ಪೈಸಾ 1 ಆನೂ ಖರ್ಚು ಮಾಡೋಂಗಿಲ್ಲ. ಬರೀ ಗಾಡಿ ತೊಗೊಂಡು ಪೆಟ್ರೋಲ್ ಹಾಕಿ ಓಡಿಸ್ತಾ ಇರಬೇಕು ಸರ್. ಸರ್ ಇದು ಬಂದು ಥರ್ಡ್ ಓನರ್ ಸರ್. ಇದು ವೆಹಿಕಲ್ ಇದು ಥರ್ಡ್ ಓನರ್ ವೆಹಿಕಲ್ ಸರ್ ಇದು. ಸರ್ ಈಗ ನೀವು ನೋಡ್ತಾ ಇರೋದು ಬಂಪರ್ ಆಫರ್ ಸರ್. ಬಂಪರ್ ಆಫರ್ ಚಾಲೆಂಜಿಂಗ್ ಪ್ರೈಸ್ 2004 ಮಾಡಲ್ ಹೋಂಡಾ ಸಿಟಿ ಸರ್. ನಿಮಗೆ ಬರೀ 1,15,000 ಕೊಡ್ತೀನಿ. 1,15,000ಗೆ ನಿಮಗೆ ಕೊಡ್ತೀನಿ. 800 ಬರಲ್ಲ ಸರ್ ಆ ಪ್ರೈಸ್ಗೆ. ಅದು ನಿಮಗೆ 800 ಬರಲ್ಲ. ಆ ಪ್ರೈಸ್ನಲ್ಲಿ ನಾನು ನಿಮಗೆ ಹೋಂಡಾ ಸಿಟಿ ಕೊಡ್ತಾ ಇದ್ದೀನಿ. 4 ಮಾಡಲ್ ಚಾಲೆಂಜಿಂಗ್ ಸರ್ ಇದು. ಬ್ರ್ಯಾಂಡ್ ನೋಡ್ಕೊಳ್ಳಿ ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಮ್ಯಾಗ್ಯೂಲ್ಸ್ ಇದೆ ಗಾಡಿಗೆ, ಎಲ್ಲ ಇದೆ. ಬರೀ ಒಂದು ಸೀಟ್ ಕವರ್ ಮಾತ್ರ ಹಾಕ್ಕೊಳ್ಬೇಕು ಗಾಡಿಗೆ. ಹೌದು, ಸೀಟ್ ಕವರ್ ಒಂದು ಮಾತ್ರ ಹಾಕ್ಕೊಳ್ಬೇಕು. ಇಂಜಿನ್ 1 ಇಯರ್ ವಾರಂಟಿ ಸಿಗುತ್ತೆ ಸರ್ ನಿಮಗೆ ಗಾಡಿಗೆ. ಇದು ಅದು ವಾರಂಟಿಗಳು ಸಿಗ್ತದೆ ಸರ್ 1 ಇಯರ್. ಸೀಟ್ ಕವರ್ಸ್ ಮಾತ್ರ ಒಂದು ಹಾಕ್ಕೊಳ್ಬೇಕು ಸರ್ ಗಾಡಿಗೆ. 1,15,000 ಗಾಡಿ ಕೊಟ್ಬಿಡ್ತೀನಿ ಸರ್ ಇದು. ಈಗ ನೀವು ನೋಡ್ತಾ ಇರೋ ಟಾಟಾ ಇಂಡಿಗೋ ಸರ್ 2011 ಮಾಡಲ್ ಸೆಕೆಂಡ್ ಓನರ್ ಸರ್. ಗಾಡಿ ಬಂದು 60,000 ನೋಡಿದೆ, ಇನ್ನೂ ಕಡಿಮೆ ಹೊಡಿಬೋದು. ಗಾಡಿ ಪ್ರೈಸ್ ನಾನು ಹೇಳಿದ್ರೆ ನಿಮಗೆ ನಿಜವನ್ನು ಅಪ್ಕೊಳ್ಳಲ್ಲ ಸರ್. ಗಾಡಿ ಪ್ರೈಸ್ ಬಂದು 1,70,000ಗೆ 11 ಮಾಡಲ್ ಸೆಕೆಂಡ್ ಓನರ್ ಟಾಟಾ ಇಂಡಿಗೋ LS ಕೊಡ್ತಾ ಇದ್ದೀನಿ ಸರ್. ಪೆಟ್ರೋಲ್ ವೇರಿಯಂಟ್ 1,70,000ಗೆ ಕೊಡ್ತಾ ಇದ್ದಾರೆ. ಇಂಟೀರಿಯರ್ ಸರ್ ನೋಡಿ ಸರ್ ಚೆನ್ನಾಗಿದೆ ಇಂಟೀರಿಯರ್. ಗಾಡಿದು ನಿಮಗೆ ಪವರ್ ವಿಂಡೋಸ್ ಬರುತ್ತೆ, ಪವರ್ ಶೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, AC ಬರುತ್ತೆ ಸರ್. ಗಾಡಿಗೆ ಲೆದರ್ ಸೀಟ್ಸ್ ತನಕ ಕಸ್ಟಮರ್ ಹಾಕಿದ್ದಾರೆ ಸರ್. ಗಾಡಿನ ತುಂಬ ಚೆನ್ನಾಗಿದೆ, ಫುಲ್ ಜಿನಿಯನ್ ಮೇಂಟೈನ್ ಮಾಡಿದ್ದಾರೆ ಸರ್. ಸರ್ ಬರಲಿ ನಿಮ್ಮ ಚಾನೆಲ್ನ ಬಂದರೆ ಏನಾಗುತ್ತೆ ನಮ್ಮ ಕಡೆಯಿಂದ ಮಾಡ್ಕೊಡ್ತೀನಿ ಸರ್. ಟೆನ್ಷನ್ ತೊಗೊಬೇಡಿ ಪ್ರೈಸ್ ಬಗ್ಗೆ. ಸರ್ 2009 ಮಾಡಲ್ ಸ್ಯಾಂಟ್ರೋ ಜಿಂಕ್ ವಿಚಾರಿಸ್ಕೊಳ್ಳಿ. ಬಜಾರೆಲ್ಲ 2 ಲಕ್ಷ ಮೇಲೆ 1,65,000ಗೆ ಸ್ಯಾಂಟ್ರೋ ಜಿಂಕ್ ಸೆಕೆಂಡ್ ಓನರ್ 9 ಮಾಡಲ್ ಕೊಡ್ತೀನಿ ಸರ್ ನಿಮಗೆ. ಜಿಂಕ್ ಅದೂ ಇದರಲ್ಲಿ ಎಕ್ಸ್ಟ್ರಾ ಆಪ್ಷನ್ ಕಂಪನಿ ಸಮೇತ LPG ಇದೆ ಗಾಡಿನಲ್ಲಿ. ಹೌದು, LPG ಇದೆ ಗಾಡಿಗೆ.
28 ಬರುತ್ತೆ ಸರ್ ಮೈಲೇಜ್. ನಿಮಗೆ LPG ಅಲ್ಲಿ ಓಡಿದ್ರೆ 28 ಮೈಲೇಜ್ ಬರುತ್ತೆ. ಪೆಟ್ರೋಲ್ನಲ್ಲಿ ನಿಮಗೆ 18 ಬರುತ್ತೆ ಸರ್ ವೆಹಿಕಲ್ ಇದು ಮೈಲೇಜ್ ಸ್ಯಾಂಟ್ರೋ ಸಿಂಕ್. ಸೂಪರ್. ಇಂಟೀರಿಯರ್ ಅಲ್ಲಿ ಏನು ಸರ್ ಇಂಟೀರಿಯರ್ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ ಸರ್, ಗಾಡಿಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಬರುತ್ತೆ. ಗಾಡಿ ಇಂಟೀರಿಯರ್ ನೋಡ್ಬೋದು ತುಂಬ ಚೆನ್ನಾಗಿದೆ. ಟೈರು ತನಕ ತುಂಬ ಚೆನ್ನಾಗಿ ಕಂಡೀಷನಲ್ಲಿ ಇದೆ ಸರ್. ಟೈರ್ ಕೂಡ ಹೊಸದಾಗಿದೆ ಅಂತಾನೆ. ಅದು ನೋಡ್ಕೊಳ್ಳಿ, ಇದು LPG ಕಂಪನಿದು ಫಿಟೆಡ್ ಸರ್, ಕಂಪ್ನಿನಲ್ಲಿ ಫಿಟ್ ಆಗಿರೋ ಶೋರೂಮ್ನಲ್ಲಿ. ನೋಡ್ಬೋದು ಸೊ ಸೂಪರ್ ಆಗಿದೆ ಸರ್. ಗಾಡಿ ಕೂಡ ಒಂದೇ ಒಂದು ಸ್ಕ್ರಾಚಸ್ ಇಲ್ಲ ಸರ್. ಈಗ ನೀವು ನೋಡ್ತಾ ಇರೋದು ಟಾಟಾ ನ್ಯಾನೋ 2013 ಮಾಡಲ್ CX. ಪ್ರೈಸ್ ಹೇಳಿದ್ರೆ ನೀವು ಅಪ್ಕೊಂಡಿದ್ದಲ್ಲ ಸರ್, 1,25,000ಗೆ 13 ಮಾಡಲ್ ಟಾಟಾ ನ್ಯಾನೋ CX ಕೊಡ್ತಾ ಇದ್ದೀನಿ ಸರ್. ಗಾಡಿ ನೋಡಿ ಮ್ಯಾಗ್ವಿಲ್ ಸಮೇತ ಇದೆ ಗಾಡಿ, ಮ್ಯಾಗ್ವಿಲ್ ಸಮೇತ ವೆಹಿಕಲ್ ಬರುತ್ತೆ ಸರ್. ಇದು ನೋಡಿ ಸರ್ ವೆಹಿಕಲ್ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಸರ್, ತೋರಿಸ್ಬೋದು ನೀವು. ಏನೇನು ಬರುತ್ತೆ ಸರ್ ಇಂಟೀರಿಯರ್ಲಿ? ಸರ್ ಇಂಟೀರಿಯರ್ ಇದು ಗಾಡಿನಲ್ಲಿ ನಿಮಗೆ AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್, ವೆಹಿಕಲ್ಗೆ ಪವರ್ ಸ್ಟೇರಿಂಗ್ ತನಕ ಬರುತ್ತೆ, ಪವರ್ ಸ್ಟೇರಿಂಗ್ ತನಕನೂ ಬರುತ್ತೆ. ಓಕೆ, ಓವರ್ ಆಲ್ ಬಾಡಿ ಲೈನ್ ಸೂಪರ್ ಇದೆ ಸರ್, ಏನು ಮಾತಾಡಂಗಿಲ್ಲ ಸರ್. ಬರೀ ಟೈರ್ ನೋಡಿ ಸರ್, 100% ಇದೆ ಸರ್ ಟೈರ್. ತುಂಬ ಹೊಸದಾಗಿದೆ ಟೈರು. 1,25,000. 1,25,000 ಅದು 26 ಮೈಲೇಜ್ ಬರುತ್ತೆ. ಒಂದು ಆಕ್ಟಿವಾ ತೊಗೊಂಡು ಬಂದ್ರೆ ಆರಾಮಿಂದ ಕಾರ್ ತಗೋದು. ಆಕ್ಟಿವ್ನಲ್ಲಿ 2 ಜನ ಹೋಗ್ಬೋದು, ಇದರಲ್ಲಿ 4 ಜನ ಹೋಗ್ಬೋದು. ಇದರಲ್ಲಿ ಬಿಸಿ ಇರಲಿ ನೀರಲ್ಲಿ ಎಲ್ಲಿ ಬೇಕಾ ಹೋಗ್ಬೋದು. ಅಂದರೆ ನೀವು ಟೂ ವೀಲರ್ನಲ್ಲಿ ಹೋಗಿದ್ರೆ ಬಿಸಿ ಇದ್ರೆ ಹಬ್ಬ ಅಂತಾರೆ, ಮಳೆ ಬಂದರೆ ಗಾಡಿ ಸ್ಟಾಪ್ ಮಾಡಬೇಕು, ಟೈಮ್ ವೇಸ್ಟ್. ಅದರಿಂದ ಬೆಸ್ಟ್ ಸೇಮ್ ಮೈಲೇಜ್ ಸರ್ ಆಕ್ಟಿವಾ. ಮತ್ತು ಆಕ್ಟಿವಾ ಸ್ವಲ್ಪ ಒಂದು 4 ಜಾಸ್ತಿ ಬರುತ್ತೆ, 4 ಕಡಿಮೆ ಬರುತ್ತೆ. ಅಂದರೆ 2 ಜನ ಹೋಗ್ಬೋದು, ಇದರಲ್ಲಿ 4 ಜನ ಹೋಗ್ಬೋದು. ಹೌದು, ಬಸ್ಲಿ ಮಳೆ ಎಲ್ಲ ಏನು ಇರಲ್ಲ, AC ಸಮೇತ ಇದೆ ಸರ್ ಗಾಡಿನಲ್ಲಿ. ಸರ್ ನೆಕ್ಸ್ಟ್ ಈಗ ಟಾಟಾ ಇಂಡಿಗಾ ವಿಸ್ಟಾ ನೋಡ್ತಾ ಇದ್ದೀರಾ. ಸಫೈರ್ ಇದು ಪೆಟ್ರೋಲ್ ವೇರಿಯಂಟ್ 2010 ಮಾಡಲ್ ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್. 2 lakhs ಗಾಡಿ ಕೊಡ್ತೀನಿ ಸರ್, 2 lakhs ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಗಾಡಿ ನೋಡ್ಬೋದು ಹೆಂಗಿದೆ, ಹೊಸ ಇದೆ, ಒಂದು ಸ್ಕ್ರಾಚ್ ಒಂದು ಡಿಂಟ್ ಇಲ್ಲ ಗಾಡಿ ಮೇಲೆ ಸರ್, ನೋಡ್ಬೋದು ಸರ್. ಇಂಟೀರಿಯರ್ ನೋಡ್ಬೋದು, ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಗೆ, AC ಬರುತ್ತೆ. ಕಸ್ಟಮರ್ ಬೇಕಂದ್ರೆ ಮ್ಯೂಸಿಕ್ ಸಿಸ್ಟಮ್ ಹಾಕೊಂಡ್ಬೋದು. ಗಾಡಿ ಹೆಂಗ್ ಶೋರೂಮಿಂದ ಬಂದಿದೆ ಅದೇ ಥರ ಇಕ್ಕಿದ್ದಾರೆ. ಇದು ಗಾಡಿ ಇದು ಅದೇ ಥರ ಇದೆ ಸರ್ ವೆಹಿಕಲ್ ಇದು. ಸಿಂಗಲ್ ಓನರ್ ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು 40,000, 40,000 ಮಾತ್ರ ಹೊಡಿರೋದು ವೆಹಿಕಲ್ ಇದು. ಹೌದು, 40 ಸಿಂಗಲ್ ಓನರ್. ಸರ್ 2 lakhs rupees ಸರ್. 2 lakhs ನಿಮಗೆ ವಿಸ್ಟಾ ಕೊಡ್ತಾ ಇದ್ದೀನಿ ಸರ್. ಹೋಂಡಾ ಮೊಬೈಲು ಸರ್ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಪೆಟ್ರೋಲ್ ವೇರಿಯಂಟ್. ಕಡಿಮೆ ಓದಿದೆ ಸರ್ ವೆಹಿಕಲ್ ಇದು, ಕಡಿಮೆ ಹೊಡಿದ ವೆಹಿಕಲ್. ಚಾಲೆಂಜಿಂಗ್ ಪ್ರೈಸ್. ಬೇರೆ ನಿಮ್ಮ ಕಡೆ ಚಾನಲಿಂದ ಬಂದ 5,20,000 ಗಾಡಿ ಕೊಡ್ತೀನಿ ಸರ್. ಹೋಂಡಾ ಮೊಬೈಲ್ 15 ಮಾಡಲ್ ಸಿಂಗಲ್ ಪೆಟ್ರೋಲ್ ವೇರಿಯಂಟ್ 5,25,000 ಗಾಡಿ ಕೊಡ್ತೀನಿ. ಇದು ಆಪ್ಷನ್ಸ್ ನೋಡ್ಬೋದು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಸರ್ ವೆಹಿಕಲ್ಗೆ. ಸರ್ ಇದು ವೆಹಿಕಲ್ ಬನ್ನಿ 61,000 ನೋಡಿದೆ ಸರ್. ಹೌದು 61,000 ನೋಡಿದೆ ಸರ್ ವೆಹಿಕಲ್ ಇದು. ಹೌದು ಸಿಂಗಲ್ ಅಂದ್ರೆ 15 ಮಾಡಲ್. ಗಾಡಿ ನೋಡ್ಬೋದು ಹೆಂಗಿದೆ ಅಂತ ಲಕ 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 ಅಂತ ಕಾಣಿಸ್ತದೆ ವೆಹಿಕಲ್ ಎಲ್ಲ. ಸೂಪರ್ ಆಗಿದೆ ನೋಡ್ಬೋದು. ಅಂದ್ರೆ ಒಂದು ಸ್ಕ್ರಾಚ್ ಇಲ್ಲ ಸರ್, ಸೂಪರ್ ಆಗಿದೆ ಗಾಡಿ, ಮೇಂಟೈನ್ ಮಾಡಿದ್ದಾರೆ. ಅಂಡ್ ಫ್ಯಾಮಿಲಿಗೆ ಒಳ್ಳೆ ಗಾಡಿ ಅಂತಾನೆ. ಹೌದು 8 ಸೀಟರ್ ವೆಹಿಕಲ್ ಸರ್ ಇದು. ಸರ್ ನೋಡಿ ಸರ್ ಇಂಟೀರಿಯರ್ ಹೇಗಿದೆ ಅಂದ್ರೆ ತುಂಬ ನೀಟ್ ಇದೆ ಸರ್, ಏನು ಮಾತಾಡಂಗಿಲ್ಲ ಇಂಟೀರಿಯರ್ ಬಗ್ಗೆ, ಅಷ್ಟು ಚೆನ್ನಾಗಿದೆ, ಚಂದ ಇದೆ. ಇದ್ರ ಆಪ್ಷನ್ಸ್ ಏನೇನು ಬರುತ್ತೆ ಅಂದರೆ ಸ್ಟೇರಿಂಗ್ ಒಳಗಡೆ ಮೌಂಟ್ ಕಂಟ್ರೋಲ್ ಬರುತ್ತೆ, ಆಟೋ ಕ್ಲೈಮೇಟ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಗಾಡಿಗೆ, ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ, ಮತ್ತು ಡಬಲ್ ಸನ್ರೂಫ್ನಲ್ಲಿನೂ ಮೇಲೆ ಟಾಪ್ನಲ್ಲೂ AC ಬರುತ್ತೆ ಸರ್. ಹಾಂ 8 ಸೀಟರ್ ವೆಹಿಕಲ್ ಸರ್. 8 ಸೀಟರ್ ವೆಹಿಕಲ್, ತುಂಬ ದೊಡ್ಡ ವೆಹಿಕಲ್ ಅಂದರೆ ದೊಡ್ಡ ಫ್ಯಾಮಿಲಿಗೆ, ಅದು ಕಮ್ಮಿ ಬಜೆಟಲ್ಲಿ ಸಿಂಗಲ್ ಓನರ್ 2015 ಮಾಡಲ್ 5,25,000 ಕೊಡ್ತಾ ಇದ್ದೀನಿ ಸರ್. ಸರ್ ಇದು ನೋಡ್ತಾ ಇರೋದು ಬೆನ್ಸೆ ಸರ್, ಬೇರೆ ಯಾವುದಿಲ್ಲ, ಮರ್ಸಿಡೀಸ್ ಬೆನ್ಸೆ ಇದು 2012 ಮಾಡಲ್ ಸಿಂಗಲ್ ಓನರ್ B ಕ್ಲಾಸ್ 180 ಸ್ಪೋರ್ಟ್ಸ್ ಟಾಪ್ ಎಂಡ್ ಮಾಡಲ್ ಸರ್. ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ ಸರ್ ವೆಹಿಕಲ್ಗೆ. ಪಿನ್ ಟು ಪಿನ್ ಒಂದು ಪಿನ್ ತಗೊಂಡು ಚೇಂಜ್ ಮಾಡಿ ಬಂದ ಕಸ್ಟಮರ್ ಶೋರೂಮ್ನಲ್ಲಿ ಮಾಡಿಸಿರೋದು. ಅದು ಅಡ್ವೊಕೇಟ್ ವೆಹಿಕಲ್ ಸರ್, ನೋಡ್ಬೋದು ಗಾಡಿ ತುಂಬ ಚೆಂದ ಇದೆ ಸರ್. ಗಾಡಿ 60,000 ರೆಕಾರ್ಡೆಡ್ ಓಡಿದೆ ಸರ್. ಹೌದು ಶೋರೂಮ್ ಹಿಸ್ಟ್ರಿ ಸಮೇತ ಬರುತ್ತೆ ಸರ್. ಅದರಲ್ಲಿ ಫ್ಯೂಚರ್ಸ್ ಹೇಳ್ಕೊಂಡಿದ್ರೆ ಹೇಳ್ತಾ ಇರಬೇಕು. ಇದು ನೋಡ್ಬೋದು ನೀವು ಯಾವ ಥರ ಇದೆ ಅಂತ, ಫುಲ್ ಪ್ರೀಮಿಯಂ ಕ್ಲಾಸ್ ಸರ್ ವೆಹಿಕಲ್. ಆಪ್ಷನ್ಸ್ ಇದರಲ್ಲಿ ಸೀಟಿಂದ ಹಿಡ್ದು ಏರ್ ಬ್ಯಾಗ್ಗಳು ಹಿಡ್ದು ಎಲ್ಲ ಆಟೋಮೆಟಿಕ್ ಸರ್, ವಿತ್ ಸನ್ರೂಫ್ ಸಮೇತ ಬರುತ್ತೆ ವೆಹಿಕಲ್. ಅದು ಎಲ್ಲ A to Z ಆಟೋಮೆಟಿಕ್ ಸರ್, ಆಟೋಮೆಟಿಕ್ ವೆಹಿಕಲ್ ಸರ್. ಇದು ಪ್ರೈಸ್ ಮಾರ್ಕೆಟ್ ಬಜಾರ್ ಏನೇನು ನೋಡ್ತೀರಾ ನೋಡಬೇಡಿ ಸರ್. ಬೇಕಂದ್ರೆ ನೀವು ಥ್ರೂ ವ್ಯಾಲಿಗೆ ತೊಗೊಂಡೋಗಿ ಚೆಕ್ ಮಾಡಿಬಿಡಿ ಸರ್. ಚಾಲೆಂಜಿಂಗ್ 12,50,000ಗೆ ಬೆನ್ಸ್ ಕೊಟ್ಬಿಡ್ತೀನಿ. ಬರೀ 12,50,000ಗೆ ಬೆನ್ಸ್. ನಾನು ಹೇಳ್ದಲ್ಲ 2 ಲಕ್ಷ ಡಿಸ್ಕೌಂಟ್ ಇದೆ ಅಂತ. ನೀವು ಫೇಸ್ಬುಕ್ ನೋಡ್ತೀರಾ, ನೀವು OLX ನೋಡ್ತೀರಾ, ನೀವು ಯಾವ ಕಂಪ್ನಿ ಹೋಗಿ ನೋಡ್ತೀರಾ ನೋಡ್ಕೊಳ್ಳಿ ಸರ್. ನಿಮಗೆ ಎಲ್ಲದು ನೋಡ್ಕೊಳ್ಳಿ. 14 ಲಕ್ಷದಿಂದ ಕಡಿಮೆ ಎಲ್ಲೂ ಇಲ್ಲ.
ನಮ್ಗಿಂದ ಬಂದರೆ 12,50,000 ಹೇಳ್ತೀನಿ. ಇನ್ನೂ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತೀನಿ. ಅಡ್ವೊಕೇಟ್ ಯೂಸ್ ಮಾಡಿದ್ರು ಗಾಡಿ, ಸಿಂಗಲ್ ಓನರ್ ವೆಹಿಕಲ್, ಚಾಲೆಂಜಿಂಗ್ ಪ್ರೈಸ್. ಬರೀ 12.5 ಲಕ್ಷ ಅಂದ್ರೆ ಇದು ಕರ್ನಾಟಕ ರಿಜಿಸ್ಟ್ರೇಷನ್ ವೆಹಿಕಲ್, ಅದು ಪ್ಯೂರ್ ಸರ್. ಇದು ಒಂದು ಮಾತು ಕರೆಕ್ಟಾಗಿ ಹೇಳಿದ್ರು ನೀವು. ಬರೀ ಆಚೆಯಿಂದ ತೊಗೊಂಡು ಬಂದು ಕನ್ವರ್ಟ್ ಮಾಡಿ ಮೈಗ್ರೇಟ್ ಮಾಡಿ ವೆಹಿಕಲ್ ಅದೇ 14 ಲಕ್ಷಕ್ಕೆ ಮಾಡ್ತಾರೆ. ಪ್ಯೂರ್ ಸಿಂಗಲ್ ಓನರ್ ಕರ್ನಾಟಕ ವೆಹಿಕಲ್ 12,50,000 ಕೊಡ್ತಾ ಇರೋದು ನಿಮಗೆ ಸರ್. ನೆಕ್ಸ್ಟ್ ಈಗ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ 2014 ಮಾಡಲ್ ಸರ್. ಇದು ಗಾಡಿ ರೆಕಾರ್ಡೆಡ್ ಸಿಂಗಲ್ ಓನರ್ 20,000 ಓಡಿದೆ. 20,000 ಮಾತ್ರ ಓಡಿರೋದು ವೆಹಿಕಲ್ ಇದು. ಹೋಂಡಾ ಸಿಟಿ ಮೆರೂನ್ ಕಲರ್ SMT ವೇರಿಯಂಟ್ ಇದು. 20,000 ಓಡಿರೋದು ವೆಹಿಕಲ್ ಇದು ಸರ್. ಇದು ನೀವು ಚಾಲೆಂಜ್ ಮಾಡಿಬಿಡ್ತೀನಿ, ಎಲ್ಲ ಬಜಾರ್ ಆ ಪ್ರೈಸ್ಗೆ ಕೊಡ್ತೀನಿ ಸರ್. ಇದು ಗಾಡಿ 5 ಲಕ್ಷಗೆ ನಿಮಗೆ 14 ಮಾಡಲ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 20,000 ಓಡಿರೋದು ವೆಹಿಕಲ್ ಕೊಡ್ತಾ ಇದ್ದೀನಿ. ಹೌದು ಸರ್, ನೋಡ್ಕೊಳ್ಳಿ ಸರ್. ಏನು ಸರ್ ಅಷ್ಟೊಂದು ಕಮ್ಮಿ ಓಡಿಸ್ಬಿಟ್ಟು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ಸರ್. ಗಾಡಿಗೆ ನಿಮಗೆ ಬಿಲ್ ಬಿಟ್ಟು ನಿಮಗೆ ಏರ್ ಬ್ಯಾಗ್ಸ್ A to Z, ಸ್ಟೇರಿಂಗ್ನಲ್ಲಿ ನಿಮ್ಮ ಮೌಂಟ್ ಕಂಟ್ರೋಲ್, ಮ್ಯೂಸಿಕ್ ಸಿಸ್ಟಮ್, ಆಟೋ ಕ್ಲೈಮೇಟ್, AC ಎಲ್ಲ ಬಂದ್ಬಿಡುತ್ತೆ ಸರ್ ವೆಹಿಕಲ್ನಲ್ಲಿ. ನೋಡ್ಬೋದು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡಿದರೆ. 14 ಮಾಡಲು ಬರೀ 20,000 ಓಡಿಸಿರೋದು ಅಷ್ಟೇ. ಇಲ್ಲಿ ಜಸ್ಟ್ ಒಂದು ಶೋರೂಮಿಂದ ಬಂದಿದೆ. ಹೌದು, ಶೋರೂಮಿನ ಆ ಥರ ಇದೆ ಸರ್ ವೆಹಿಕಲ್ ಇದು. ನಿಮಗೆ ನೋಡ್ಬೋದು ಇದು ಮಿಡ್ ವೇರಿಯಂಟ್ ಬರುತ್ತಾ? ಮಿಡ್ ವೇರಿಯಂಟ್ ಸರ್. SMT ಅಂದರೆ ಮಿಡ್ ವೇರಿಯಂಟ್, VMT ಟಾಪ್ ಎಂಡ್. ಫುಲ್ ಬೇಕಂದ್ರೆ ಲೋನ್ ಆಗುತ್ತೆ. ಫುಲ್ ಬೇಕಂದ್ರೆ ಲೋನ್ ಆಗುತ್ತೆ ಸರ್. ಮತ್ತೆ ಹೇಳ್ಬೇಕಾಗಿದ್ದು ನಿಮಗೆ, ಈಗ ಸೆಂಟರ್ನಲ್ಲಿ ಹೇಳ್ತಾ ಇದ್ದೀನಿ, ನಮ್ಮ ಕಡೆ ಲೋನ್ ಫೆಸಿಲಿಟಿ ಎಲ್ಲ ಇದೆ ಸರ್. ನಿಮಗೆ ಪ್ರೈವೇಟ್ ಫೈನಾನ್ಸ್ ಬೇಕಾ, 2 ಅವರ್ಸ್ನಲ್ಲಿ ಗಾಡಿ ಡೆಲಿವರಿ ತೊಗೋಬೋದು. 2 ಅವರ್ಸ್ನಲ್ಲಿ ಪ್ರೈವೇಟ್ ಫೈನಾನ್ಸ್ಗೆ ನಿಮಗೆ 2 ಅವರ್ಸ್ ಒಳಗಡೆ ನಿಮ್ಮ ಗಾಡಿ ಡೆಲಿವರಿ ನಿಮ್ಮ ಕೈನಲ್ಲಿ ಇರುತ್ತೆ. ಲೋನ್ ಹೋಗಿದೆ 3 ಡೇಸ್ ಬ್ಯಾಂಕ್ ಲೋನ್. 3 ಡೇಸಲ್ಲಿ ನಿಮಗೆ ಗಾಡಿ ಸಿಗ್ಬಿಡುತ್ತೆ ಸರ್. ನಿಮಗೆ ಎಂಟೈರ್ ಬೆಂಗಳೂರಿಗೆ ಲೋನ್ ಆಗುತ್ತೆ ಸರ್. ಎಂಟೈರ್ ಬೆಂಗಳೂರು ಆಗುತ್ತೆ. ಈಗ ನೀವು ನೋಡ್ತಾ ಇರೋದು ಡಸ್ಟರ್ 2014 ಮಾಡಲ್ ಸರ್. RXZ ಟಾಪ್ ಎಂಡ್ ಮಾಡಲ್ ಇದು. ಗಾಡಿ ನೋಡ್ಬೋದು ಹೆಂಗಿದೆ ಅಂತ ಸರ್. ಇದು ನಿಮಗೆ ಬಂಪರ್ ಪ್ರೈಸ್ ಸರ್ ಈ ಸಲ ಸರ್. 4,80,000ಗೆ ನಿಮಗೆ ಗಾಡಿ ಕೊಡ್ತಾ ಇದ್ದೀನಿ ಸರ್. ನಿಮಗೆ 4,80,000. ಹೌದು, 4,80,000 ನಿಮಗೆ ಡಸ್ಟರ್ ಕೊಡ್ತಾ ಇದ್ದೀನಿ. 5.5 ಲಕ್ಷ ಮೇಲೆ ಹೇಳ್ತಾರೆ. ಚಾಲೆಂಜಿಂಗ್ 5.5 ಲಕ್ಷ ಮೇಲೇನೇ ಇದೆ. 5.5 ಲಕ್ಷ ಅಲ್ಲ, 5,80,000 ಆ ಥರ ಹೇಳ್ತಾರೆ. 1 ಲಕ್ಷ ಬಿಟ್ಟು ಮಾರ್ಕೆಟ್ನಿಂದ 4,80,000 ಗಾಡಿ ಡಸ್ಟರ್ ಕೊಡ್ತಾ ಇದ್ದೀನಿ ಸರ್. ಸರ್ ಈಗ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ, ಅದು ನೋಡಿರೋದು ಬೇರೆ. ಇದು VMT, ಅದು SMT. ಇದು ಟಾಪ್ ಎಂಡ್ ವೇರಿಯಂಟ್ 2016 ಮಾಡಲ್ ಸರ್. ಇದು 16 ಮಾಡಲ್ ಗಾಡಿ ನೋಡೋದು ಎಷ್ಟು ಚಂದ ಇದೆ, ಎಷ್ಟು ನೀಟ್ ಇದೆ ಅಂತ. ಒಂದು ಗಾಡಿ ಮೇಲೆ ಚೂರು ಸ್ಕ್ರಾಚ್ ಗೀಜ್ ಏನಿಲ್ಲ ಗಾಡಿ ಮೇಲೆ, ಹಂಗಿದೆ ಗಾಡಿ. ಟಾಪ್ ಎಂಡ್ ಮಾಡಲ್ ವಿತ್ ನೋಡ್ಕೊಳ್ಳಿ ಒಳಗಡೆ ಎಲ್ಲ ಇಂಟೀರಿಯರ್ ನಿಮಗೆ ಲೆದರ್ ಸೀಟ್ಸ್ ಸಮೇತ ನಿಮಗೆ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ವೆಹಿಕಲ್ಗೆ ನಿಮಗೆ. ಇದು ಸಿಂಗಲ್ ಓನರ್ ಸರ್. ನೀವು ಅನುಮಾನ ಮಾಡಿದಾರ ಅದೇ ಥರ ಸಿಂಗಲ್ ಓನರ್ ವೆಹಿಕಲ್. ಇದೂ ಸಿಂಗಲ್ ಓನರ್ 60,000 ಚಿಲ್ಲರೆ ಓಡಿದೆ ವೆಹಿಕಲ್. ತೋರಿಸಿ ಸರ್ ಇಂಟೀರಿಯರ್ ಎಲ್ಲ ಹೇಗಿದೆ ಅಂತ. ಕಂಪ್ನಿಯಿಂದ ಲೆದರ್ ಸೀಟ್ಸ್ ಇದೆ, A to Z ಇದೆ ಸರ್ ವೆಹಿಕಲ್ನಲ್ಲಿ. ಹಾಂ, ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ ನಿಮ್ಮ ಗಾಡಿನಲ್ಲಿ. ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಹಾಂ ಸರ್, ಇದು ಪ್ರೈಸ್ ಬಂದು 625 ಸರ್. ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. 6,25,000 ಹೇಳ್ತಾರೆ. 16 ಮಾಡಲ್, ಅದರಲ್ಲಿ 625 ಇನ್ನೂ ಸ್ವಲ್ಪ ಸ್ಲೈಟಿ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ. 60,000 ಚಿಲ್ಲರೆ ಓಡಿದೆ ಸರ್ ವೆಹಿಕಲ್, ಸಿಂಗಲ್ ಓನರ್. ಹೌದು ಸರ್. ಇದು ನ್ಯಾನೋ ಇಲ್ಲ ಸರ್, ಇದು ನ್ಯಾನೋ ಟ್ವಿಸ್ಟ್. ಇದು 14 ಮಾಡಲ್ ಸೆಕೆಂಡ್ ಓನರ್ ನ್ಯಾನೋ ಟ್ವಿಸ್ಟ್. ಅಂದ್ರೂ ಗಾಬರಿ ಆಗಬೇಡಿ, ಇದು ಪ್ರೈಸ್ ತುಂಬ ಕಡಿಮೆ, ಜಾಸ್ತಿ ಏನಿಲ್ಲ ಸರ್. 1,60,000ಗೆ ನಿಮಗೆ ನ್ಯಾನೋ ಟ್ವಿಸ್ಟ್ ಕೊಡ್ತಾ ಇದ್ದೀನಿ ನಿಮಗೆ. ನ್ಯಾನೋ ಟ್ವಿಸ್ಟ್ ಡಿಕ್ಕಿ ಎಲ್ಲ ಓಪನ್ ಆಗುತ್ತೆ ವೆಹಿಕಲ್ಗೆ. ಇಂಟೀರಿಯರ್ ನೋಡ್ಬೋದು, ಚೆನ್ನಾಗಿದೆ ಗಾಡಿ. ಕಡಿಮೆ ಹೊಡೆಯೋದು ವೆಹಿಕಲ್ ಇದು ಗಾಡಿ. ಇದು ಏನೂ ಮಾತಾಡೋಂಗಿಲ್ಲ ಸರ್. ಲೋನು ಆಗುತ್ತೆ ವೆಹಿಕಲ್ಗೆ, 100% ಆಗುತ್ತೆ ಲೋನ್. ಪವರ್ ವಿಂಡೋ, ಮ್ಯಾಗ್ ವೀಲ್ ಬರಲ್ಲ ಗಾಡಿಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ಡಿಕ್ಕಿನೂ ಓಪನ್ ಆಗುತ್ತೆ ಟ್ವಿಸ್ಟ್. ಸರ್ ಈಗ ನೀವು ನೋಡ್ತಾ ಇರೋದು ಹ್ಯುಂಡೈ i20 2012 ಮಾಡಲ್ ಸೆಕೆಂಡ್ ಓನರ್ CRDI ಡೀಸೆಲ್ ವೇರಿಯಂಟ್. ಬರೀ 4 ಲಕ್ಷ ಗಾಡಿ ಕೊಡ್ತೀನಿ ಸರ್. 12 ಮಾಡಲ್ ಬರೀ 4 ಲಕ್ಷ ಗಾಡಿ ಕೊಡ್ತೀನಿ ನಿಮಗೆ. ಗಾಡಿ ನೋಡಿ ಎಷ್ಟು ಚಂದ ಇದೆ, ಗ್ರೇ ಕಲರ್ ಗಾಡಿ. ಬ್ರ್ಯಾಂಡ್ ನ್ಯೂ ಇದೆ ಟೈರ್ಸ್, ಬ್ರ್ಯಾಂಡ್ ನ್ಯೂ ಇದೆ ಟೈರ್ಸ್. ಮ್ಯಾಗ್ನಾ ವೇರಿಯಂಟ್ ಇದು. ಗಾಡಿನಲ್ಲಿ ಆಪ್ಷನ್ಸ್ AC, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಸರ್ ವೆಹಿಕಲ್ಗೆ. ಲೆದರ್ ಸೀಟ್ಸ್ ಹಂಗೆ ಕಸ್ಟಮರ್ ಹಾಕಿದ್ದಾರೆ. ಕಂಡೀಷನ್ ಮಾತಾಡಂಗಿಲ್ಲ, ಹಂಗಿದೆ ಕಂಡೀಷನ್, ಮಾತಾಡಂಗಿಲ್ಲ ಕಂಡೀಷನ್. ಬರೀ 4 ಲಕ್ಷ ಸರ್. 4 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. ಸಿಂಗಲ್ ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಸರ್. ಇದು ವೆಹಿಕಲ್ ಬನ್ನಿ 53,000 ನೋಡಿದೆ ಸರ್. ನಿಮ್ಮಲ್ಲಿ ದೂರದಿಂದ ಬಂದರೆ ಲಾಡ್ಜಲ್ಲಿ ರೂಮ್ ಹಾಕೋಬೇಡ, ನಾವೇ ಲಾಡ್ಜಿನೇ ತಗೊಳ್ಳೋಣ. ಕರೆಕ್ಟ್ ಹೇಳಿದ್ರೆ ನಾನು ಇದೇ ಮಾತು ಹೇಳೋಣ ಅಂತ. ಇದು ರೂಮ್ನಲ್ಲಿ ಏನಕ್ಕೆ ತಗೊಳ್ಳಿದ್ರೆ ಲಾಡ್ಜಿನೇ ಒಂದು ರೂಮ್ ತಗೊಂಡು ಮಾಡ್ಬೋದು. 8 ಸೀಟರ್ ವೆಹಿಕಲ್, 15 ಮಾಡಲ್ ಸಿಂಗಲ್ ಅಂದರೆ 72,000 ನೋಡಿದೆ. ಮತ್ತೆ ಮೈಲೇಜ್ ನಿಮಗೆ ಇದು 20 ಬರುತ್ತೆ ಸರ್. ಚಾಲೆಂಜಿಂಗ್
ಪರ್ಸನಲ್ ನಾನು ತೊಗೊಂಡೋಗಿದ್ದೀನಿ ಗಾಡಿ. ಇದು 20 ಮೇಲೆ ಬಂದಿದೆ ಮೈಲೇಜ್ ನನಗೆ. ಇದು ಡೀಸೆಲ್ ಇಂಜಿನ್ ನಿಮಗೆ. ಹೌದು, ಲೆಂತಿ ವೆಹಿಕಲ್ ಅಂತಾನೆ ಹೇಳ್ಬೋದು. 8 ಸೀಟರ್ಸ್ ವೆಹಿಕಲ್ ಇದು. ನೋಡಿ ಸರ್ ಇಂಟೀರಿಯರ್ ಹೆಂಗಿದೆ. ಇಂಟೀರಿಯರ್ ಚೆನ್ನಾಗಿದೆ ಸರ್. ಸರ್ ಏರ್ ಬ್ಯಾಗ್ ಬರುತ್ತೆ, AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ, ಟಾಪ್ ರೂಫ್ AC ಬರುತ್ತೆ ವೆಹಿಕಲ್ಗೆ. ನಮ್ಗೆ ಖುಷಿ ಆಗಿದೆ ಸರ್, 3 ಕಡೆ ಇದೆ ಸರ್. ಹೌದು, ಲಾಸ್ಟ್ ವರೆಗೂ ತನಕ AC ಇದೆ ಸರ್ ವೆಹಿಕಲಲ್ಲಿ. ತುಂಬ ಕೂಲ್ ಕಂಫರ್ಟಬಲ್ ವೆಹಿಕಲ್ ಸರ್ ಇದು. ಸರ್ ಇದು ಪ್ರೈಸ್ ಬಂದು 6,35,000 ಕೊಡ್ತೀನಿ ಸರ್. 6,35,000ಗೆ ನಿಮ್ಗೆ 15ನೇ ಮಾಡಲ್ ಸಿಂಗಲ್ ಓನರ್ ರೆನಾಲ್ಡ್ ಲಾಜಿಕ್ ಕೊಡ್ತಾ ಇದ್ದೀನಿ ಸರ್ ನಿಮಗೆ. ಸರ್ ಈಗ ನೀವು ನೋಡ್ತಾ ಇದ್ದೀರಾ ಇನ್ನೊಂದು ನ್ಯಾನೋ ಟ್ವಿಸ್ಟ್ XT ಇದು. XT ಮಾಡಲ್ ಇದು ಗಾಡಿ. 14 ಮಾಡಲ್ ಇದು ಸೆಕೆಂಡ್ ಓನರ್. ಗಾಡಿ ತುಂಬ ಚೆನ್ನಾಗಿದೆ. ಇದೂ ಸೇಮ್ ಪ್ರೈಸ್ ಸರ್. ಬ್ಲೂ ಬೇಕಾ ಬ್ಲೂ ತಗೋಬೇಕು, ಸಿಲ್ವರ್ ಬೇಕಾ ಸಿಲ್ವರ್ ತಗೋಬೋದು. ಕಸ್ಟಮರ್ ಚಾಯ್ಸ್ ಇದೆ. 2 ಆಪ್ಷನ್ ಇದೆ. 2 ಗಾಡಿ ಬೇಕಂದ್ರೆ ತಗೋಬೋದು ಸರ್. ತುಂಬ ಚೆನ್ನಾಗಿದೆ ಸರ್. 2 ಗಾಡಿ ಸೂಪರ್ ಆಗಿದೆ. ಬಾಡಿ ಲೈನ್ ನೋಡಿ ಹೆಂಗ್ ಕಾಣಿಸ್ತಿದೆ ಅಂದ್ರೆ ಹೊಸ ತಂಗ ಇದೆ ಸರ್ ಬಾಡಿ ಲೈನ್. ಏನು ಮಾತಾಡಂಗಿಲ್ಲ ಗಾಡಿ ಬಗ್ಗೆ. ಇಂಟೀರಿಯರ್ ಸೇಮ್ ಅಲ್ಲ ಸರ್, XT ಅಲ್ವಾ ಇದು? ಹೌದು ಸರ್, XT ತೋರಿಸಿ ಸರ್. ಇಲ್ಲೇ ಇದೆ ನೋಡಿ ಸರ್, ನಾನು XT ಟ್ವಿಸ್ಟ್ ನೋಡ್ಬೋದು. ನೋಡ್ಬೋದು, ಗಾಡಿ ತುಂಬ ಚೆನ್ನಾಗಿದೆ ಸರ್. ಇದ್ರೂ ಪವರ್ ಶೇರಿಂಗ್ ಬರುತ್ತೆ, ಪವರ್ ವಿಂಡೋ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸರ್ ವೆಹಿಕಲ್ಗೆ. ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಹೌದು, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಸರ್ ಇದು ಸರ್ ಈಗ ನೀವು ನೋಡ್ತಾ ಇದ್ದೀವಿ ಹ್ಯುಂಡೈ ಯೋನ್ ಸರ್. ಇದು ಬಂದು 2017 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ಇದು ಸರ್. ಇದು ಪ್ರೈಸ್ ಬಂದು ಜಸ್ಟ್ 3,70,000ಗೆ 17 ಮಾಡಲ್ ಯೋನ್ ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್ ನಿಮಗೆ. 17 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಇನ್ನ ಪಾಲಿಶ್ ತಂಗ ಆಗಿಲ್ಲ ಸರ್, ನಿಜ ಹೇಳ್ಬೇಕಂತ. ಗಾಡಿಗೆ ಇನ್ನ ಪಾಲಿಶ್ ವಾಷಿಂಗ್ ತಂಗ ಮಾಡಿಲ್ಲ. ಜಸ್ಟ್ ತಗೊಂಡು ಬಂದು ನಿಲ್ಸಿರೋದು ವೆಹಿಕಲ್ ಹೆಂಗಿದೆ ಅಂತ ನೋಡ್ಬೋದು. ಲಕ್ಕ ಅಂತ ಕಾಣಿಸ್ತಾ ಇದೆ ಗಾಡಿ. ಅದು ತುಂಬಾ ಸೀಟ್ ಕವರ್ಸ್ ಎಲ್ಲ ಹಾಕ್ಬಿಟ್ಟು ಮತ್ತೆ ಮಾರಿದ್ರೆ ಹೊಸ. ಹೌದು ಸರ್, ಅದೇ ತರ ಇದೆ ನೋಡಿ ಸರ್. ನೀವು ಒಳಗಡೆ ಎಲ್ಲ ಇನ್ನ ಏನಂತೀರ, ಗಾಡಿಗೆ ಏರ್ ಬ್ಯಾಗ್ ತಂಗ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಕಸ್ಟಮರ್ ಆಂಡ್ರಾಯ್ಡ್ ಸಿಸ್ಟಮ್ ತಂಗ ಹಾಕಿದ್ದಾರೆ ಸರ್ ವೆಹಿಕಲ್ ಒಳಗಡೆ. ಸಕ್ಕತ್ತಾಗಿದೆ. ಅದ್ರ ಕಾಸ್ಟ್ ನಿಮಗೆ ಒಂದು 20,000 to 22,000 ಬೀಳುತ್ತೆ. ಸೊ ಅಂತ ಟೈರ್ ತಂಗ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಇದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ ಸರ್. 1 ಆಫ್ ಫ್ಲೂಡಿಗೆ 12 ಮಾಡಲ್ ಸೆಕೆಂಡ್ ಅಂದ್ರೆ ಪೆಟ್ರೋಲ್ ವೇರಿಯಂಟ್. ಮ್ಯಾಗ್ವಿಲ್ಸ್ ನೋಡಿ ಸರ್, ಕಸ್ಟಮೈಸ್ ತೊಗೊಂಡು ಬಂದು ಹಾಕಿದ್ದಾನೆ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ. ಬರೀ ಬಿರ್ಶೋನ್ ಟೈರ್ಸ್ ಬ್ರ್ಯಾಂಡ್ ನ್ಯೂ ಹಾಕಿದ್ದಾನೆ. ಗಾಡಿನ ತುಂಬ ಕಡಿಮೆ ಓಡಿರೋದು ವೆಹಿಕಲ್. ಸೆಕೆಂಡ್ ಓನರ್ ಬರೀ 4,85,000ಗೆ 1 ಆಫ್ ಫ್ಲೂಡಿಗೆ 12 ಮಾಡಲ್ ಕೊಡ್ತಾ ಇದ್ದೀನಿ ಸರ್. ಅದು ತುಂಬ ಕಮ್ಮಿ ಓಡಿದೆ ಅಂತ ಹೇಳಿದೆ. ಎಷ್ಟು ಓಡಿದೆ ಸರ್ ಇದು? ಸರ್ 62,000 ಓಡಿದೆ ಸರ್. 62,000 ಅಷ್ಟೇನಾ? ಹೌದು, ನೋಡ್ಕೊಳ್ಳಿ ಸರ್. ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ನಲ್ಲಿ ಕಂಟ್ರೋಲ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, AC, 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್ ವೆಹಿಕಲ್ಗೆ. 4,85,000 ನಿಮಗೆ ಮಾರ್ಕೆಟಲ್ಲಿ 5 ಲಕ್ಷ ಮೇಲೆ ಹೇಳ್ತಾರೆ. ಹೌದು ಸರ್, ಒಳ್ಳೆ ಪ್ರೈಸಲ್ಲಿ ಕೊಡ್ತಿದ್ದಾರೆ. ಅದು ಗೋಲ್ಡ್ ಕಲರ್. ಓವರ್ ಆಲ್ ಬಾಡಿಗಳನ್ನ ಸೂಪರ್ ಆಗಿದೆ. ಅನ್ಟಚ್ ವೆಹಿಕಲ್ ಸರ್, ಆಕ್ಸಿಡೆಂಟ್ ಫ್ರೀ ಸರ್. ಈಗ ನೀವು ನೋಡ್ತಾ ಇರೋದು ಒಂದು ಜಮಾನದು ಸ್ಕೋಡಾ ಲಾರಾ ಅಂತ ತುಂಬ ದೊಡ್ಡ ಬಿಗ್ ಶಾಟ್ ಅವ್ರು ಇರ್ತದೆ. MLA, ಕೌನ್ಸಿಲರ್ಗಳು, ಬಂಗ್ಲಾ ಇರುತ್ತಲ್ಲ, ವಿಲ್ಲಾಸ್ಗಳು, ಆ ಥರ ಜನ ಇಡ್ತಾ ಇರೋದು. ಈಗ ಅದೇ ಗಾಡಿ ನೀವು ಇಗ್ಬೋದು. 2006 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ 2,30,000 ಕೊಡ್ತೀನಿ ಸರ್. ಅದು ಡೀಸೆಲ್ ವೇರಿಯಂಟ್. ನಿಮಗೆ 16 ಮೇಲೆ ಮೈಲೇಜ್ ಬರುತ್ತೆ. ಟಾಪ್ ಎಂಡ್ ಸರ್ ವಿತ್ ಸನ್ರೂಫ್ ಸಮೇತ. LNK ನೋಡ್ಕೊಳ್ಳಿ. ಆಟೋಮೆಟಿಕ್ ಸನ್ರೂಫ್ 2.5 ಲಕ್ಷಕ್ಕೆ 230 ವಿತ್ ಆಟೋಮೆಟಿಕ್. ಓಕೆ, ಸೂಪರ್. ನೋಡ್ಬೋದು ಸರ್. ಆಟೋಮೆಟಿಕ್ ಪ್ರೈಸ್ ನೀವು ತಗೋಬೇಕಂದ್ರೆ 3 ಲಕ್ಷದಿಂದ ಕಡಿಮೆ ಸಿಗೋದೇ ಇಲ್ಲ ಸರ್. 2,30,000ಗೆ ಆಟೋಮೆಟಿಕ್ ವಿತ್ ಸನ್ರೂಫ್ ಸಮೇತ ಕೊಡ್ತಾ ಇದ್ದೀನಿ. ಸನ್ರೂಫ್ ನೋಡಿ ಹೆಂಗಿದೆ ಗೊತ್ತಾ. ಇದು ಇಂಟೀರಿಯರ್ ಲೆದರ್ ಸೀಟ್ಸ್. ಬರೀ ಸೀಟ್ನಲ್ಲಿ ನೋಡಿ ಸರ್ ಏನೇನು ಆಪ್ಷನ್ಸ್ ಬರುತ್ತೆ ಅಂತ. ಅಡ್ಜಸ್ಟಬಲ್ ಹೆಂಗಿದೆ. A to Z ಅಡ್ಜಸ್ಟಬಲ್ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ. ಏರ್ ಬ್ಯಾಗ್ಗಳು ಬರುತ್ತೆ. ಇದಕ್ಕೆ 6 ಬರುತ್ತೆ. ಅದನ್ನು 6 ಏರ್ ಬ್ಯಾಗ್. ಹೌದು, ನೋಡ್ಬೋದು 6 ಏರ್ ಬ್ಯಾಗ್ ಇದೆ ಇದರಲ್ಲಿ. ಸೊ ಒಳ್ಳೆ ಸೇಫ್ಟಿ ವೆಹಿಕಲ್. ಹಿಂದ್ಗಡೆ ತನಕ ಫುಲ್ ಸೇಫ್ಟಿ. ಆನೆ ಅಂತ ಹೇಳ್ಬೋದು ಸರ್. ಒಂದು ಆನೆ ಪಕ್ಕ ಆನೆ ಅಂತ ಹೇಳ್ಬೋದು. ಆನೆ ತರ ವೆಹಿಕಲ್ ಇದು. ಸೂಪರ್. 230 ಯಾರು ಕೊಡ್ತಾರೆ ವಿತ್ ಸನ್ರೂಫ್ ಸಮೇತ. ಮೈಲೇಜ್ ಎಷ್ಟು ಕೊಡ್ಬೋದು? 16 ಸರ್. ಡೀಸೆಲ್ ವೇರಿಯಂಟ್. ಅದನ್ನು 16 ಬರುತ್ತೆ ಮೈಲೇಜ್ ಪಕ್ಕ ಸರ್. ಈಗ ನೀವು ನೋಡ್ತಾ ಇರೋದು ಫಿಯಟ್ ಲೀನಾ. ಇದು ಚೆರಿ ಕಲರ್. ಇದು 2009 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ವೇರಿಯಂಟ್. ಗಾಡಿ ತುಂಬ ಚೆನ್ನಾಗಿದೆ ಸರ್. ನಿಮಗೆ ಮೈಲೇಜ್ ಬಂದು 18 ಬರುತ್ತೆ. ಗಾಡಿದು ಫೀಚರ್ಸ್ ಬಂದು ತೋರಿಸ್ತೀನಿ ಒಳಗಡೆ ಏನೇನು ಬರುತ್ತೆ ಅಂದರೆ. ಪವರ್ ಸ್ಟೇರಿಂಗ್ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ವೆಹಿಕಲ್ಗೆ, 4 ಪವರ್ ವಿಂಡೋ, ಏರ್ ಬ್ಯಾಗ್, ಸ್ಟೇರಿಂಗ್ನಲ್ಲಿ ಮೌಂಟ್ ಕಂಟ್ರೋಲ್ ಬರುತ್ತೆ. ಗಾಡಿ ತುಂಬ ಚೆಂದಾಗಿದೆ ಸರ್. ಗಾಡಿನಲ್ಲಿ ಏನು ಮಾತಾಡೋಂಗಿಲ್ಲ. ಇದೇ ಶಿಫ್ಟ್ ಇಂಜಿನ್ ಬರೋದು ಇದು ಗಾಡಿಗೆ. ಇದು ಡೀಸೆಲ್ ಆಗಿರೋ ನಿಮಗೆ ತುಂಬ ಒಳ್ಳೆ ಮೈಲೇಜ್ ಬರುತ್ತೆ. ಮಿಂದಾ ಸಿಡಾನ್
ಅದೇ ಗಾಡಿ ನೀವು 9 ಮಾಡಲ್ ಶಿಫ್ಟ್ನಲ್ಲಿ ತೊಗೋಬೇಕಂದ್ರೆ ನಿಮಗೆ 3 ಲಕ್ಷದಿಂದ ಜಾಸ್ತಿ ಹೇಳ್ತಾರೆ. ಅದೇ ಗಾಡಿ ನಿಮಗೆ ಅದೇ ಇಂಜಿನ್ ಬಿಡೋದು ಅದರಿಂದ ಗಟ್ಟಿ ಗಾಡಿ ನಿಮಗೆ 2,30,000 ಗಾಡಿ ಕೊಡ್ತೀನಿ ಸರ್. ಸರ್ ಇದೂ ಸೇಮ್ ಕಂಪನಿ ಫಿಯಟ್ ಪಿಂಟೋ, ಇದು 2011 ಮಾಡಲ್ ಸರ್. ಇದು ಸೆಕೆಂಡ್ ಓನರ್ ವೆಹಿಕಲ್. ಇದೂ ಸೇಮ್ ಇಂಜಿನ್ ಬರೋದು ಅಂದರೆ ಮೈಲೇಜ್ ಇನ್ನೂ ಜಾಸ್ತಿ ಬರುತ್ತೆ. 2,65,000ಗೆ ಗಾಡಿ ಕೊಡ್ತೀನಿ ಸರ್. ನಿಮಗೆ ಗಾಡಿನ 360 ಡಿಗ್ರಿ ತೋರಿಸ್ಬೋದು ಯಾವ ಥರ ಇದೆ ಅಂತ. ಗಾಡಿ ಏನು ಮಾತಾಡೋಂಗಿಲ್ಲ, ಒಳಗಡೆ ಇಂಟೀರಿಯರ್ ತೋರಿಸಿ ನೀವು. ಗಾಡಿಗೆ ನಿಮಗೆ ಲೆದರ್ ಸೀಟ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಗಾಡಿಗೆ AC ಎಲ್ಲ ಬರುತ್ತೆ ಸರ್ ವೆಹಿಕಲ್ಗೆ. ನಿಮಗೆ ಲೆದರ್ ಸೀಟ್ ಅಪಲ್ಸಿ ಸಮೇತ ಬರುತ್ತೆ. ಒಳ್ಳೆ ಸ್ಪೇಸ್ ಕೂಡ ಇದೆ ಗಾಡಿಯಲ್ಲಿ ಅಂತಲೇ ಹೇಳ್ಬೋದು. ಇದು ಕೂಡ 5 ಇಂಜಿನ್ ಬರುವಂಥದ್ದು ಸರ್. ಇದು ಪ್ರೈಸ್ 2,65,000 ಹೇಳ್ತಾ ಇದ್ದೀನಿ, ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಸರ್. ಈಗ ನೀವು ಬಂದೆ ನಮ್ಮ ಹತ್ರ. ಈಗ ಒಂದು ಫೋರ್ಡ್ ಗಾಡಿ ಇದೆ ನೋಡಿ ಸರ್, ಗಾಡಿ ಹೆಂಗಿದೆ ಅಂತ. ಕಲರ್ ನೋಡಿ ಸರ್, ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ ಸರ್, ತುಂಬ ಜಿನಿನ್ ಇದೆ, ಏನು ಮಾತಾಡೋಂಗಿಲ್ಲ ಸರ್. ಗಾಡಿ ಇದು 2011 ಮಾಡಲ್ ಸರ್. ಇದು ವೆಹಿಕಲ್ ಇದು ಸೆಕೆಂಡ್ ಓನರ್. ಇದು ಗಾಡಿ ತುಂಬ ನೀಟ್ ಇದೆ, ತುಂಬ ಜಿನಿನ್ ಮೇಂಟೈನ್ ಮಾಡಿದ್ದಾರೆ. ಈ ಪ್ರೈಸ್ ಬಂದು 2,75,000 275 ಗಾಡಿ ಕೊಡ್ತೀನಿ ಸರ್. ಇಂಟೀರಿಯರ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಗಾಡಿದು. ಪವರ್ ಸ್ಟೇರಿಂಗ್ ಬರುತ್ತೆ ಗಾಡಿಗೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ನೋಡಿ. ಈ ಗಾಡಿ ಬರೀ 68,000 ಡೀಸೆಲ್, ಅದು ವೇರಿಯಂಟ್ ಇದು ವೆಹಿಕಲ್ ಸರ್. 2,75,000ಗೆ 11 ಮಾಡಲ್ ನಿಮಗೆ ಸೆಕೆಂಡ್ ಓನರ್ ಗಾಡಿ ಕೊಡ್ತೀನಿ ಸರ್ ನಿಮಗೆ. ಬರೀ 68,000 ಓಡಿದೆ. ಇದು ನಂಬಕ್ಕೆ ಆಗಲ್ಲ, ಅಷ್ಟು ಕಮ್ಮಿ ಓಡಿ. ಹೌದು ಸರ್, ಅದು ಡೀಸೆಲ್ ಅಲ್ವಾ? ಅದು ಡೀಸೆಲ್ ಸರ್. ಇದು ಮೈಲೇಜ್ ಹೆಂಗ್ ಕೊಡುತ್ತೆ? ಕಿಂಗ್ ಸರ್, 22+ ಬರುತ್ತೆ ಸರ್. ಇದು ಕಿಂಗ್ ಅಂತ ಹೇಳ್ಬೋದು ಮೈಲೇಜ್ ಅಲ್ಲಿ. ಇದು 25 ತನಕನೂ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು. ಇದು ಹೋಂಡಾ ಸಿಟಿ 2010 ಮಾಡಲ್ ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಸರ್. ಇದು ವೇರಿಯಂಟ್ ಬಂದು ಇದು VMT ಟಾಪ್ ಆ್ಯಂಡ್ ಮ್ಯಾಗ್ವಿಲ್ ಸಮೇತ ವೆಹಿಕಲ್ ಬರುತ್ತೆ ಸರ್. ಗಾಡಿ ನೋಡ್ಬೋದು ಹೆಂಗಿದೆ ಅಂತ. ಒಂದು ಸ್ಟಿಂಟ್, ಒಂದು ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಗಾಡಿದು ಆಪ್ಷನ್ಸ್ ಏನೇನು ಬರುತ್ತೆ ಅಂತ. ಇದಕ್ಕೆ ಒಳಗಡೆ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ನಿಮಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್ ವೆಹಿಕಲ್ಗೆ. ಏನಂತ ಏನು ಮಾತಾಡೋಂಗಿಲ್ಲ ಸರ್ ಗಾಡಿ ಬಗ್ಗೆ. ಇದು ಪ್ರೈಸ್ ಬಗ್ಗೆ ನಾವು ಹೇಳ್ತಾ ಇರೋದು ಸರ್. ಬರೀ ನಿಮ್ಮ ಕಡೆಯಿಂದ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ 3,40,000 10 ಮಾಡಲ್ ಹೋಂಡಾ ಸಿಟಿ ಕೊಡ್ತೀನಿ ಸರ್. 3,40,000 ಅಷ್ಟೇ ಕನ್ಫರ್ಮ್ ಸರ್. ಈಗ ನೆಕ್ಸ್ಟ್ ನೋಡೋದು 17 ಮಾಡಲ್ ಸಿಂಗಲ್ ಓನರ್ ಆಮಿಯೋ ಡೀಸೆಲ್ ವೇರಿಯಂಟ್ ಸರ್. ಗಾಡಿ ತುಂಬ ಕಡಿಮೆ 40,000 ನೋಡಿದೆ ಸರ್. ಗಾಡಿ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್ ಸಮೇತ 40,000 ಓಡಿರೋದು. ಬರೀ 6,20,000ಗೆ 17 ಮಾಡಲ್ ವಾಲ್ಕ್ಸ್ವ್ಯಾಗನ್ ಆಮಿಯೋ ಕೊಡ್ತೀನಿ ಸರ್. ಪ್ರೈಸ್ ಕನ್ಫರ್ಮ್ ಚಾಲೆಂಜಿಂಗ್ 7.5 ಲಕ್ಷದಿಂದ ಕಡಿಮೆ ನಿಮಗೆ ಗಾಡಿ ಸಿಗಲ್ಲ. 6,20,000ಗೆ ಆಮಿಯೋ 17 ಮಾಡಲ್ ಸಿಂಗಲ್ ಓನರ್ 40,000 ಓಡಿರೋದು ಗಾಡಿ ಕೊಡ್ತೀನಿ ಸರ್. ನಿಮಗೆ ಪೋಲೋ ಇದ್ದಂಗೆ, ಸೇಮ್ ಪೋಲೋ. ಇದು ಮೈಲೇಜ್ ನಿಮಗೆ 28 ಬರುತ್ತೆ, ಸಾರಿ 26, 27 ಬರುತ್ತೆ ಹೈವೇನಲ್ಲಿ. ಇದು ಕೂಡ ಬರುತ್ತೆ ಅಲ್ವಾ ನಿಮಗೆ? ಸ್ಟೇರಿಂಗ್ ಹೌದು ಸರ್ ಬರುತ್ತೆ. ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ನೋಡ್ಬೋದು. ಸೂಪರ್ ಆಗಿದೆ ಸರ್, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್? ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಸೂಪರ್. ಒಳ್ಳೆ ಲೋನ್ ಬೇಕಂದ್ರೆ ಫುಲ್ ಆಗುತ್ತೆ ಇದಕ್ಕೆ. ಹೌದಾ? ಲೋನು 0 ಡೌನ್ ಪೇಮೆಂಟ್ ಎಲ್ಲ ಆಗ್ಬಿಡುತ್ತೆ ನಿಮಗೆ. ನೆಕ್ಸ್ಟು ಸರ್, ನೆಕ್ಸ್ಟ್ ನೀವು ನೋಡಿದ್ರೆ ಒನ್ನ ಗಾಡಿ ತುಂಬ ಗಾಡಿ ನೋಡಿರ್ಬೋದು ನೀವು. ಇದು 2009 ಮಾಡಲ್ಲ. ಇದರಲ್ಲಿ ಏನಂದರೆ ಡೀಸೆಲ್ನಲ್ಲಿ ಆಟೋಮೆಟಿಕ್ ವೆಹಿಕಲ್. ಇದು ಆಟೋಮೆಟಿಕ್ ಸರ್. ಡೀಸೆಲ್ನಲ್ಲಿ ಗಾಡಿ ಸಿಕ್ಬೇಕಂದ್ರೆ ತುಂಬ ಕಷ್ಟ. ಇದು ಲಿಮಿಟೆಡ್ ವೆಹಿಕಲ್. ಇದು ಹೇಳ್ಬೇಕಂದ್ರೆ ಒಂದು ಪ್ರಕಾರ ಆಟೋಮೆಟಿಕ್ ಸರ್ ಇದು ವೆಹಿಕಲ್. ಇದು ಗಾಡಿ ತುಂಬ ಚೆನ್ನಾಗಿದೆ. ಇದು ಡೀಸೆಲ್ 18+ ಮೈಲೇಜ್ ಬರುತ್ತೆ. ಇದು ಆಟೋಮೆಟಿಕ್ ಆಗಿ. ಇದು ಗಾಡಿ 9 ಮಾಡಲ್. ಗಾಡಿ ತುಂಬ ಚೆನ್ನಾಗಿದೆ, ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಸಮೇತ ಇದೆ. ಇಂಟೀರಿಯರ್ ಒಳಗಡೆ ಎಲ್ಲ ನೋಡ್ಬೋದು ಹೆಂಗಿದೆ ಅಂತ. ಗಾಡಿ ಮೇಲೆ ಜಾಸ್ತಿ ಸ್ಕ್ರಾಚಸ್, ಗೀರ್ ಅಂತ ಏನಿಲ್ಲ, ಡಿಂಟ್ ಇಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದೆ ಸರ್ ಕಸ್ಟಮರ್ ಗಾಡಿ ಇದು. ಸರ್, ಈ ಪ್ರೈಸ್ ಚಾಲೆಂಜಿಂಗ್ 2,30,000ಗೆ ನಿಮ್ಗೆ ಆಟೋಮೆಟಿಕ್ ವೆಹಿಕಲ್ ಕೊಟ್ಬಿಡ್ತೀನಿ. 2,30,000ಗೆ ಡೀಸೆಲ್ ಚಾಲೆಂಜಿಂಗ್ ಪ್ರೈಸ್. ಮತ್ತೆ ಇದು ಫಿಕ್ಸೆಡ್ ಪ್ರೈಸ್ 2,30,000 ಗಾಡಿ ಕೊಡ್ತೀನಿ ಸರ್ ನಿಮಗೆ. ಇದು 30,000 ಕೊಡ್ತಾ ಇದ್ದಾರೆ. ಅದು ಆಟೋಮೆಟಿಕ್ ವೆಹಿಕಲ್. ನೆಕ್ಸ್ಟ್ ಸರ್, ಈಗ ನೆಕ್ಸ್ಟ್ ನೀವು ನೋಡ್ತಾ ಇರೋದು ಹೋಂಡಾ ಸಿಟಿ ಸರ್. ಇದು ಹೋಂಡಾ ಸಿಟಿ 2009 ಮಾಡಲ್ ಸೆಕೆಂಡ್ ಓನರ್ ಸರ್. ಇದು ವೆಹಿಕಲ್ ಗಾಡಿ ತುಂಬ ಚೆನ್ನಾಗಿದೆ. ಏನಂತ ಏನು ಮಾತಾಡೋಂಗಿಲ್ಲ ಸರ್ ವೆಹಿಕಲ್ ಬಗ್ಗೆ. ಜಸ್ಟ್ 3 ಲಕ್ಷ ಗಾಡಿ ಕೊಡ್ತೀನಿ ಸರ್. ಇದು 9 ಮಾಡಲ್ ಲೇಟೆಸ್ಟ್ ಸಿಟಿ ನೋಡ್ಕೊಳ್ಳಿ. 3 ಲಕ್ಷ ಕೊಡ್ತೀನಿ ಸರ್. 3 ಲಕ್ಷ ಕೊಡ್ತಾ ಇದ್ದಾರೆ. ಅದು ಲೇಟೆಸ್ಟು, ಏನು ಹಳೆ ಏನಿಲ್ಲ, ಲೇಟೆಸ್ಟ್ ವೆಹಿಕಲ್. ಇದು ನ್ಯೂ ವೇರಿಯಂಟ್ ಅಂತಾನೆ ಹೇಳ್ಬೋದು. ನೀವು ನೋಡ್ಬೋದು ಮ್ಯೂಸಿಕ್ ಸಿಸ್ಟಮ್ಮು, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, AC ಎಲ್ಲ ಇರುತ್ತೆ. SMT ವೇರಿಯಂಟ್ ಸರ್. ಇದು ಏರ್ ಬ್ಯಾಗ್ಸ್, ಮೌಂಟ್ ಕಂಟ್ರೋಲ್, ಮ್ಯೂಸಿಕ್ ಎಲ್ಲ ಬರುತ್ತೆ. 4 ಪವರ್ ಸ್ಟೇರಿಂಗ್, ಸಾರಿ 4 ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಸರ್, ಈಗ ನೆಕ್ಸ್ಟ್ ನೋಡಿದ್ರೆ 2011 ಮಾಡಲ್ ಹೋಂಡಾ ಜಾಸ್ ಸರ್, ಪೆಟ್ರೋಲ್ ವೇರಿಯಂಟ್. ಗಾಡಿ ನೋಡಿ ಸರ್ ಹೆಂಗಿದೆ ಅಂತ. ಫಸ್ಟ್ ಹೊರಗಡೆ ಇಂಟೀರಿಯರ್ ತೋರಿಸಿ ಸರ್ ಗಾಡಿದು ಹೇಗಿದೆ ಅಂತ ನೋಡಿ. ಲಕ ಅಂತ ಕಾಣಿಸ್ತದೆ ವೆಹಿಕಲ್ ಇಂಟೀರಿಯರ್. ಸೂಪರ್ ಆಗಿ ಕಾಣಿಸ್ತದೆ. 2011 ಮಾಡಲ್ ಹೋಂಡಾ ಜಾಸ್ ಸೆಕೆಂಡ್ ಓನರ್ ಪೆಟ್ರೋಲ್ ಸರ್. 3,20,000ಗೆ ಹೋಂಡಾ ಜಾಸ್ 11 ಮಾಡಲ್ ಲೇಟೆಸ್ಟ್ ಶೇಪ್ ಕೊಡ್ತೀನಿ. ಹಳೆ ಇಲ್ಲ, ಲೇಟೆಸ್ಟ್ ಶೇಪ್ ವೆಹಿಕಲ್ ನೋಡ್ಬೋದು ಮುಂದೆ. ಲೇಟೆಸ್ಟ್ ಶೇಪ್ 3,20,000ಗೆ 11 ಮಾಡಲ್ ಹೋಂಡಾ ಜಾಸ್ ಕೊಡ್ತೀನಿ ಸರ್. ಹೌದು, ಸೆಕೆಂಡ್ ಓನರ್ ಸರ್. ಸರ್, ಇದು ವೆಹಿಕಲ್ ಬಂದು ನಿಮಗೆ 56,000 54,000 ನೋಡಿದೆ ಸರ್. ಅಷ್ಟೇ, ಜಾಸ್ತಿ ಏನು ನೋಡಿಲ್ಲ ಸರ್. ಸರ್, ವೆರಿಟೋ ವೈಬ್ 28 ಬರುತ್ತೆ. ಅದು ಡೀಸೆಲ್ ಮಾಡಲ್ 28 ಬರುತ್ತೆ. 14 ಮಾಡಲ್ ಸೆಕೆಂಡ್ ಓನರ್. 3,20,000 ಗಾಡಿ ಕೊಡ್ತೀನಿ ಸರ್.
ನೋಡಿ ಸರ್ ಒಳಗಡೆ. ಹೌದು, ಚಾಲೆಂಜಿಂಗ್ ಸರ್. ಇದು ಹೇಳ್ತಿರಲ್ಲ, ಮಳೆ ಫುಲ್ ಸೂರ್ಬೇಕು ಆ ಥರ ಪ್ರೈಸಸ್ಗಳು. ಅದು ನಿಮ್ಮ ವಿಡಿಯೋನಲ್ಲಿ ತುಂಬ ಜಾಸ್ತಿ ಜನ ಕಮೆಂಟ್ ಮಾಡ್ತಾರೆ, ಗಾಡಿ ಹೇಳ್ತಾ ಇದ್ದಾರೆ ಕೊಡ್ತಾರ ಅಂತ. ಬಂದು ನೋಡಿ ಸರ್, ಏನು ಹೇಳಿ ಅದೇ ಪ್ರೈಸ್, ಇನ್ನೂ ಕಡಿಮೆಗೆ ಮಾಡಿ ಕೊಡ್ತೀನಿ. 3,20,000 ಗಾಡಿ ಕೊಡ್ತೀನಿ ಸರ್. ಸೆಕೆಂಡ್ ಓನರ್ ಸರ್, ವೈಬ್ 68,000 ಓಡಿದೆ ಸರ್. 68,000 ಓಡಿದೆ ವೆಹಿಕಲ್ ಇದು. ಮಹೀಂದ್ರ ವೈಬ್ ಡೀಸೆಲ್ ರೋಡ್ ಕಿಂಗ್ ಅಂತ ಹೇಳ್ಬೋದು ಮೈಲೇಜ್ನಲ್ಲಿ. 28 ಯಾವ ಗಾಡಿ ಕೊಡುತ್ತೆ? ಅದು ಇದು ಬರುತ್ತೆ ನೋಡಿ ವೈಬ್ ಸರ್. ಇದು ಮತ್ತೆ ಪೋಲೋ ಇದೆ, ಇದು ಒಂದೇ ಇಲ್ಲ, ಎರಡೇ ಇದೆ ಪೋಲೋ. ಇದು ವೈಟ್ ಕಲರ್ ಇದೆ, ಇನ್ನೊಂದು ಜರ್ಮನ್ ರೆಡ್ ಇದೆ. ಜರ್ಮನ್ ರೆಡ್ ಬಂದು ನಮ್ಮ ಹತ್ರ 2015 ಮಾಡಲ್ ಸಿಂಗಲ್ ಓನರ್ ಡೀಸೆಲ್ ಹೈಲೈನು ಇದೆ, ಅದು ಇದೆ. ಇದು ಬಂದು 14 ಮಾಡಲ್, ಇದು ಸೆಕೆಂಡ್ ಓನರ್, ಇದು ಡೀಸೆಲ್. ಇದೂ ಸರ್ ಈ ಪ್ರೈಸ್ ಬಂದು ನಿಮಗೆ ಚಾಲೆಂಜ್ ಇದೆ. ಬರೀ 4,25,000 ಗಾಡಿ ಕೊಡ್ತೀನಿ. ಆ ಗಾಡಿ 5,25,000ಗೆ 15 ಮಾಡಲ್ ಹೈಲೈನ್ ಕ್ರಾಸ್ ಪೋಲ್ ಅದು ಕೊಡ್ತೀನಿ ಸರ್. ಅದು ಫೋಟೋಸ್ ಕೊಡ್ತೀನಿ ನಿಮಗೆ, ಆ ವಿಡಿಯೋನಲ್ಲಿ ಆಗ್ಬೋದು. ಗಾಡಿ ಅದು ಬೇರೆ ಶೋರೂಮ್ ಹೋಗಿದೆ, ಅದು ನಮ್ಮದೇ ಗಾಡಿ. ಅದು ಫೋಟೋಸ್ ಕೊಡ್ತೀನಿ, ಅದು ಆಗ್ಬೋದು ಸರ್. ಅಂಡ್ ಇದ್ರ ಟೈರ್ ಪ್ರೊಫೈಲ್ ಎಲ್ಲ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ, ಹೊಸದಾಗಿದೆ. ಅಂಡ್ ಬಾಡಿ ಲೈನ್ ಸೂಪರ್ ಆಗಿದೆ. ಹೌದು, ಒಂದು ಕೂಡ ಸ್ಕ್ರಾಚಸ್ ಇಲ್ಲ. ಇಂಟೀರಿಯರ್ ಏನು ಬರುತ್ತೆ ಸರ್ ಇದರಲ್ಲಿ? ಸರ್ ನೋಡಿ ಸರ್, ಇಂಟೀರಿಯರ್ನಲ್ಲಿ ಲೆದರ್ ಸೀಟ್ಸ್ ಬರುತ್ತೆ ನಿಮಗೆ, ಸ್ಟೇರಿಂಗ್ ಅಂಡ್ ಪವರ್ ಸ್ಟೇರಿಂಗ್ ಬರುತ್ತೆ ನಿಮಗೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 4 ಪವರ್ ವಿಂಡೋ ಬರುತ್ತೆ ಗಾಡಿಗೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ 75,000 ಅಷ್ಟೇ ಓಡಿದೆ. ಹೌದು ಸರ್, ನೋಡ್ಬೋದು ಜಿನ್ಯೂನ್ ಇದೆ ಸರ್. ಏನಿದೆ ಓಡಿರೋದು ಮೀಟರ್ನಲ್ಲಿ ಕಾಣಿಸುತ್ತೆ ಸರ್. ಡೋರ್ ಓಪನ್ ಮಾಡಿದ ತಕ್ಷಣ ನೋಡ್ಬೋದು. ಪೋಲೋ TDI ಇದು ಡೀಸೆಲ್ ವೇರಿಯಂಟ್. ನಿಮ್ಗೆ ಮೈಲೇಜ್ 18 ಬರುತ್ತೆ ಅನ್ಸುತ್ತೆ. 18 ಪಕ್ಕಾ ಬರುತ್ತೆ ಸರ್, 18. ಸೂಪರ್ ಸರ್, ಒಳ್ಳೆ ಸರ್. ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ಬೇಕು ಸರ್, ನಮ್ಮ ಹತ್ರ ಗಾಡಿಗಳು ತುಂಬ ಜಾಸ್ತಿ ಇದೆ ಸರ್. ನೋಡ್ಬೋದು, ನಮ್ಮ ಹತ್ರ ನಿಲ್ಸೋಕ್ಕೆ ಜಾಗ ಇಲ್ಲ ಸರ್. ನಮ್ಮ ಇನ್ನೂ ಯಾರ್ಡ್ ಇದೆ, ನಿಮ್ಗೆ ಯಾವ ಗಾಡಿ ಬೇಕು ನನಗೆ ಒಂದ್ಸಲಿ ಕಾಲ್ ಮಾಡಿ. ನಿಮಗೆ ಮಾರುತಿ ಈಕೋ ಬೇಕಾ, ಲೇಟೆಸ್ಟ್ ಗಾಡಿಗಳು ಸಿಗ್ಬಿಡುತ್ತೆ ನಿಮಗೆ. ನಮ್ಮ ಹತ್ರ ಬೆಲೂನೋ ಗಾಡಿಗಳು ಇದೆ, ನಿಮಗೆ ಯಾವ ಗಾಡಿ ಬೇಕು ನಿಮಗೆ ಸಿಗ್ಬಿಡುತ್ತೆ. ಕಾಲ್ ಮಾಡಿ. ನಮ್ಮ ಹತ್ರ ಜಾಗ ನಿಲ್ಸೋಕ್ಕಿಲ್ಲ, ಅದಕ್ಕೋಸ್ಕರ ನಾವು ಬೇರೆ ಜಾಗ ನಿಲ್ಸಿದ್ದೀನಿ, ಪಾರ್ಕ್ ಮಾಡಿದ್ದೀನಿ. ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಅದರಿಂದ ಬೆಸ್ಟ್ ನಮ್ಮ ಡೀಟೇಲ್ ಇರುತ್ತೆ. ಕಾಲ್ ಮಾಡಿ ನಿಮ್ಗೆ ಯಾವ ಗಾಡಿ ಬೇಕೋ ಅದು ಗಾಡಿ ಸಿಗುತ್ತೆ ಸರ್ ನಿಮಗೆ. ಒಂದು ಸ್ಪೇಸ್ ಖಾಲಿ ಇಲ್ಲ ನೋಡಿ. ಹೌದು, ಸ್ಪೇಸ್ ಆಲ್ರೆಡಿ ನಾವು 56+ ಕಾರ್ಸ್ ಇದೆ. ಇನ್ನೂ ನಮಗೆ ನಿಲ್ಸೋಕ್ಕೆ ಜಾಗ ಇಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಯಾರ್ಡ್ನಲ್ಲಿ ನಿಲ್ಸಿದ್ದೀನಿ ಗಾಡಿಗಳು. ಅದು ಲೇಟೆಸ್ಟ್ ಗಾಡಿಗಳು ಇದೆ ಸರ್. ಈಗ ಹೋಂಡಾ ಸಿಟಿ ನೋಡ್ತಾ ಇದ್ದೀವಿ ಸರ್ ನೀವು, 2007 ಮಾಡಲ್ 2 lakhsಗೆ ಕೊಡ್ತೀನಿ ಸರ್. 2 ಲಕ್ಷಗೆ ಹೋಂಡಾ ಸಿಟಿ ಕೊಟ್ಬಿಡ್ತೀನಿ ನೋಡಿ ಸರ್. ಅದು ಇದು ಆ್ಯನಿವರ್ಸರಿ ಎಡಿಷನ್ ಸರ್. ಇದು ಅಲ್ಲಿಗೇನು ಸರ್, ಇಲ್ಲಿಂದ ನೋಡಿ ತೋರಿಸ್ಬೋದು ಶೋರೂಮಿಂದ. ಬರೀ ಹೇಳೋದಿಲ್ಲ ಸರ್, ನಾವು ಪ್ರೂಫ್ ಸಮೇತ ತೋರ್ಸೋಣ ಅಂತ ಕಸ್ಟಮರ್ಗಳಿಗೆ. ನಾರ್ಮಲ್ ಗಾಡಿ ಇಲ್ಲ, ಆನಿವರ್ಸರಿ ಎಡಿಷನ್ ಸರ್, 10th ಆನಿವರ್ಸರಿ ಎಡಿಷನ್ ನೋಡ್ಬೋದು. 10th ಆನಿವರ್ಸರಿ ಎಡಿಷನ್ ಸೂಪರ್ ಆಗಿದೆ. ಬಾಡಿ ಗಾಡಿ ಏನು ಮಾತಾಡಂಗಿಲ್ಲ ಸರ್, ಹಂಗಿದೆ. ಇಂಟೀರಿಯರ್ ಸರ್ ನೋಡಿ ಸರ್, ಬಂದಿದೆ ಹೊರಗಡೆ ನೋಡ್ಬೋದು. ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇದರಲ್ಲಿ? ಸರ್ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್, AC, 4 ಪವರ್ ವಿಂಡೋ, ಪವರ್ ಸ್ಟೀರಿಂಗ್, ರೆಗ್ಯುಲರ್ ಆಗಿ ಏನೇನು ಬರುತ್ತೆ ಅದೆಲ್ಲ ಬರುತ್ತೆ ಸರ್ ಗಾಡಿ ಶೋರೂಮಿಂದ. ಎಷ್ಟು 2 ಲಕ್ಷ ಹೇಳಿದ್ರಲ್ಲ, ಅದು 2 lakhs ಕೊಟ್ಬಿಡ್ತೀನಿ ಸರ್. ಮೊನ್ನೆ ಹುಂಡೆ ಇವಾನ್ ನೋಡ್ತಾ ಇದ್ದೀರಾ, 2013 ಮಾಡಲ್ 2,80,000 ಗಾಡಿ ಕೊಡ್ತೀನಿ ಸರ್. ಇವಾನ್ ಹೌದು, 2,80,000 ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್ ನಿಮಗೆ. ಗಾಡಿ ನೋಡ್ಬೋದು ಎಷ್ಟಿದೆ ಹೆಂಗಿದೆ ಅಂತ, ತುಂಬ ಚೆನ್ನಾಗಿದೆ ಸರ್ ಗಾಡಿ. ಅದು ವೈಟ್ ಕಲರ್. ಇದು ಪವರ್ ಸ್ಟೇರಿಂಗ್ ಬರುತ್ತೆ ವೆಹಿಕಲ್ಗೆ, ಮ್ಯೂಸಿಕ್ ಬರುತ್ತೆ, AC ಬರುತ್ತೆ ವೆಹಿಕಲ್ನಲ್ಲಿ, ಮತ್ತು ಫ್ರಂಟದು 2 ಪವರ್ ವಿಂಡೋಸ್ ಬರುತ್ತೆ ಸರ್ ಗಾಡಿಗೆ. ಇದು ಎರಾ ಪ್ಲಸ್, ಇದು ಹುಂಡೈ ಇವಾನ್ ಎರಾ ಪ್ಲಸ್ ಸರ್. ಇದು ಏನಕ್ಕಂದರೆ 2,80,000 ಇಷ್ಟು ಕಡಿಮೆ ಹೇಳ್ತಾ ಇದ್ದೀರಂತ. 3rd ಓನರ್ ಆಗಿದೆ ಸರ್ ವೆಹಿಕಲ್, ಅದಕ್ಕೋಸ್ಕರ 2,80,000, 101% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್ ಇದು. ಈಗ ಇದು ಸ್ಕಾರ್ಪಿಯೋ ಸರ್, ಎಮ್ಮೆನೂ ಹೇಳ್ಬೋದು, ಯಾಕೋ ಹೇಳ್ಬೋದು ನೀವು, ಬೇಕಂದ್ರೆ ನಿಮ್ಮ ಲ್ಯಾಂಗ್ವೇಜ್ನಲ್ಲಿ ಆಣನ್ನು ಹೇಳ್ಬೋದು, ಜುರಾಸಿಕ್ ಪಾರ್ಕ್ನೂ ಹೇಳ್ಬೋದು. ಯಮ್ಮಾಕ್ ವರ್ಷನ್ ಸರ್, ಲೇಟೆಸ್ಟ್ 2012 ಮಾಡಲ್ ಸ್ಕಾರ್ಪಿಯೋ 3rd ಓನರ್. 4 ಲಕ್ಷ ಕೊಡ್ತೀನಿ ಸರ್ ಗಾಡಿ. ಚಾಲೆಂಜಿಂಗ್ ಬಜಾರ್. ಇನ್ನೂ ಕಡಿಮೆ ಬೇಕಾ, ಮುಂದೆ ಬನ್ನಿ, ಏನಿದೆ ಮಾತಾಡಿ ಕೊಡೋಣ ಅಂತೆ ಸರ್. ಹೌದಾ, 4 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ. ಇದ್ರ ಏನು ಟಾಕಿಂಗ್ ವರ್ಷನ್ ಎಲ್ಲ ಬರುತ್ತೆ ಸರ್? ಟಾಕಿಂಗ್ ವರ್ಷನ್ ಸರ್ ಬರೋದು ಇದು ವೆಹಿಕಲ್. ಇದು ಓಕೆ, ನಿಮಗೆ ಪವರ್ ಸ್ಟೇರಿಂಗ್ಸ್ ಎಲ್ಲ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ, AC ಕೂಡ ಸಿಗುತ್ತೆ. ನೋಡ್ಬೋದು. ಓವರಾಲ್ ಇಂಟೀರಿಯರ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. 7 ಸೀಟರ್ ವೆಹಿಕಲ್ ಇದು ಅಲ್ವಾ? ಸೂಪರ್ ಸರ್. 4 ಲಕ್ಷಕ್ಕೆ ಕೊಡ್ತಾರೆ. ಸೆಕೆಂಡ್ ಓನರ್ ಫಸ್ಟ್ ಓನರ್ ಸರ್ ಇದು? ಸರ್ 3rd ಓನರ್ ಹೇಳಿದ್ರಲ್ಲ ಸರ್, 3rd ಓನರ್ ಸರ್. ಇನ್ನೊಂದು ಮತ್ತು ಟಾಕಿಂಗ್ ವರ್ಷನ್ ನಾನು ಹೇಳ್ದು. ಟಾಕಿಂಗ್ ವರ್ಷನ್ ಅಂದರೆ ಲಾಸ್ಟ್ನಲ್ಲಿ ಏನು ಮಾಡ್ತಾರೆ, ಏನು ಗಾಡಿ ನಾವು ಏನು ಮಾತಾಡ್ತಾರೆ. ಟಾಕಿಂಗ್ ವರ್ಷನ್ ಅಂದರೆ ಬರೀ ಡೋರ್ ಓಪನ್ ಮಾಡಿ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಪ್ಲೀಸ್ ಸೀಟ್ ವೇರಿ ಸೀಟ್ ಬೆಲ್ಟ್, ಅದಕ್ಕೆ ಟಾಕಿಂಗ್ ವರ್ಷನ್ ಹೇಳೋದು. ಕಾರ್ ಏನು ನಿಮಗೆ ಮಾತಾಡಲ್ಲ, ನಿಮಗೆ ಇಲ್ಲೋಗಿ ಅಲ್ಲೋಗಿ ಏನು ಕರ್ಕೊಂಡು ಹೋಗಲ್ಲ. ಬರೀ ಸೀಟ್ ಬೆಲ್ಟ್ ಹಾಕಿ ಸೀಟ್ ಆದ್ಮೇಲೆ ಏನು ಡೋರ್ ಕ್ಲೋಸ್ ಮಾಡಿ ಅಷ್ಟೇ ಹೇಳೋದು ಸರ್, ಬೇರೆ ಏನು ಹೇಳಲ್ಲ. ಅದೇ ಟಾಕಿಂಗ್ ವರ್ಷನ್ ಸರ್. ನೆಕ್ಸ್ಟ್ ಮಾಡಲ್ ನೀವು ನೋಡೋದು ಫೋರ್ಡ್ ಫಿಯೆಸ್ಟಾ ಸರ್, 2009 ಮಾಡಲ್ ಇದು ಗಾಡಿ. ಸೆಕೆಂಡ್ ಓನರ್ ಪೆಟ್ರೋಲ್ ವೇರಿಯಂಟ್ ಗಾಡಿ, ತುಂಬ ಚೆನ್ನಾಗಿದೆ ಸರ್. 2,30,000 ಗಾಡಿ ಕೊಡ್ತೀನಿ ಸರ್.
2,30,000 ಗಾಡಿ ಕೊಡಿ. ಮುಂದೆ ಬನ್ನಿ, ಇನ್ನೂ ಏನಾಗುತ್ತೆ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಸರ್. ಪೆಟ್ರೋಲ್ ಸರ್. ಮಾತಾಡಂಗಿಲ್ಲ, ಇಂಡಿಯಾ ಹಂಗಿದೆ ಸರ್. ಸರ್ ನೆಕ್ಸ್ಟ್ ನೀವು ನೀಡೋದು ಫಿಯಟ್ ಪುಂಟೋ ಡೀಸೆಲ್ ವೇರಿಯಂಟ್ 2011 ಮಾಡಲ್, 3rd ಓನರ್ ಸರ್ ಇದು. ಸರ್ ಇದು 2,30,000 ಕೊಟ್ಬಿಡ್ತೀನಿ. ಬರೀ 3ನೇ ಓನರ್ ಆಗಿದೆ ಅಂದ್ರೆ 2,30,000ಗೆ ಗಾಡಿ 11 ಮಾಡಲ್ ಫಿಯಟ್ ಪುಂಟೋ ಡೀಸೆಲ್ ವೇರಿಯಂಟ್ ಕೊಟ್ಬಿಡ್ತೀನಿ ಸರ್. ಬೈ ಇದು ವೆಂಟೋ ಈಗ ನೋಡ್ತಾ ಇದ್ದ 14 ಮಾಡಲ್ ಸರ್, ಸಿಂಗಲ್ ಓನರ್ ಗಾಡಿ. ಇದು ಗಾಡಿ ನೋಡ್ಬಿಡಿ ಸರ್, ಬ್ಲೂ ಕಲರ್ ಬೈಗನ್ ಅಂತ ಹೇಳ್ಬೋದು. ನಮ್ಮ ಮೆಕ್ಯಾನಿಕ್ಕು ಬಂದಿದ್ದಾರೆ ನೋಡಿ ಸರ್, ಪಾಪ ಲಾಸ್ಟ್ನಲ್ಲಿ ಅವ್ರು ತೋರಿಸಿ ಒಂದ್ಸಲಿ ರಾತ್ರಿ 1 ಗಂಟೆ ಆಗಲಿ 2 ಗಂಟೆ ಆಗಲಿ ಸರ್ ಕಾಲ್ ಮಾಡಿದ್ರೆ ಎಲ್ಲದಿರಿ ಕಸ್ಟಮರ್ ಹೋಗ್ತಾನೆ ಸರ್. ಅವನು ಎಷ್ಟು ಗಂಟೆ ಆದರೂ ಬರ್ತಾರೆ ಸರ್, ತೊಂದರೆ ತೊಗೊಬೇಡಿ ಸರ್. ಎಲ್ಲದು ಬ್ರೇಕ್ ಡೌನ್ ಆದರೆ ಕಾಲ್ ಮಾಡಿದ ತಕ್ಷಣ ಸಾಕು, ಪಾಪ ಬರ್ತಾನೆ. ಸುಮ್ಮನೆ ದಯವಿಟ್ಟು ಕಾಲ್ ಮಾಡಬೇಡಿ. ಅವ್ನಿಗೆ ಪಂಚರ್ ಆಗಿದೆ ಇದಾಗಿದೆ ಅಂದರೆ ಕಾಲ್ ಮಾಡಬೇಡಿ. ಏನಾದರೂ ಜೆನ್ಯೂನ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಕಾಲ್ ಮಾಡಿ ಸರ್. ಹೌದು, ಟಾಪ್ ಎಂಡ್ ಸರ್, ಹೈಲೈನ್ ಇದು ವೆಹಿಕಲ್. 2014 ಮಾಡಲ್ ಸಿಂಗಲ್ ಓನರ್ ಸರ್. ಇದು 4,25,000 ಕೊಡ್ತಾ ಇದ್ದೀನಿ ಸರ್. ಹೌದು, ಸಿಂಗಲ್ ಓನರ್ ಟಾಪ್ ಎಂಡ್ ಹೈಲೈನ್ ಇದು. ಅದು ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ಇಲ್ಲ, ಡೀಸೆಲ್ ವೇರಿಯಂಟ್ ಟಾಪ್ ಎಂಡ್ 4,20,000 ಗಾಡಿ ಕೊಡ್ತಾ ಇದ್ದೀನಿ ಸರ್. ನೆಕ್ಸ್ಟ್ ಇನ್ನೊನ್ ಇದೆ ಸರ್ ನಮ್ಮದು 2013 ಮಾಡಲ್ ಡಸ್ಟರ್. 4 ಲಕ್ಷಕ್ಕೆ ನಿಮ್ಮ ಆಫರ್ ಇದೆ, ಬಂಪರ್ ಆಫರ್. ಬರೀ 3 ಓನರ್ ಆಗಿಬಿಟ್ಟಿದೆ, ಬಂಪರ್ ಆಫರ್. 4 ಲಕ್ಷ ಗಾಡಿ ಕೊಡ್ತೀನಿ, ಮಾತಾಡೋಂಗಿಲ್ಲ. 4 ಲಕ್ಷ ಕೊಡಬೇಕು, ಗಾಡಿ ತೊಗೊಂಡು ಹೋಗ್ತಾ ಇರಬೇಕು ಅಷ್ಟೇ, ಫಿನಿಶ್. ಟಾಪ್ ಎಂಡ್ RXZ ವಿತ್ ಡಬಲ್ AC ಬರುತ್ತೆ ವೆಹಿಕಲ್ನಲ್ಲಿ. ಟಾಪ್ ಎಂಡ್ 85 ಸರ್ ಇದು 110 PS ಸರ್. ಟಾಪ್ ಎಂಡ್ ಅಂದರೆ ಒಳ್ಳೆ ಪವರ್ ಅಲ್ಲ. ಹಾಂ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, AC, ಆಫ್ಟರ್ ಮಾರ್ಕೆಟ್ ಟೆಸ್ಟಿಂಗ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಕಸ್ಟಮರ್ ಹಾಕಿಸ್ಕೊಂಡಿದ್ದಾರೆ. ಆ್ಯಂಡ್ ನಿಮಗೆ ಲೆದರ್ ಸೀಟ್ ಅಪಾರ್ಚುನಿಟಿ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಿಮಗೆ AC ಕೂಡ ಬರುತ್ತೆ ನಿಮಗೆ. ಹೌದು ಸರ್. ಓಕೆ, ಬ್ಯಾಕ್ ಪ್ಯಾಸೆಂಜರ್ಗೆ ನಿಮಗೆ AC ಕೂಡ ಬರುತ್ತೆ. ಇದು ಟಾಪ್ ಎಂಡ್ ಆಗಿರೋದ್ರಿಂದ ಬ್ಯಾಕ್ ವೈಫರ್ ತಗೊಂಡ್ಬರೋದು ಎಲ್ಲ ಬರುತ್ತೆ ಸರ್. ಹೌದು ಸರ್, ನಮ್ಮ ಹತ್ರ ಇಂದ ಸುಮಾರು ಗಾಡಿಗಳು ಇದೆ ಸರ್. ಇಷ್ಟೇ ಅಂದ್ರೆ ಸುಮಾರು ಗಾಡಿಗಳಿದೆ. ನೀವು ಯಾವ ಗಾಡಿ ಬೇಕಂದ್ರೆ ನಿಮಗೆ ದಯವಿಟ್ಟು ನಮಗೆ DM ಮಾಡಿ, ನಮಗೆ ಮೆಸೇಜ್ ಮಾಡಿ, ನಿಮ್ಮ ಗಾಡಿಗಳು ಹೇಳ್ತೀನಿ ಸರ್ ನಿಮಗೆ. ಎಲ್ಲಿ ಬರ್ಬೇಕು ಸರ್? ಸರ್ ನೀವು ಎಲ್ಲೂ ಇಲ್ಲ ಸರ್, ಬರೀ ನೀವು ಗೂಗಲ್ನಲ್ಲಿ ಬರೀ ಟಾಕಿಂಗ್ ಆಪ್ಷನ್ ಇರುತ್ತೆ ನೋಡಿ, ಬರೀ ನಮ್ಮ ಗಾಡಿಗೆ ಕೇಳಿದಲ್ಲ ಅದರ ಟಾಕಿಂಗ್ ಆಲ್ಫಾ ಕಾಸ್ BTM ಲೇಔಟ್ ಆಗಿ ಆಟೋಮೆಟಿಕ್ ನಿಮ್ಮ ಲೊಕೇಶನ್ ಎಲ್ಲ ಬಂದ್ಬಿಡುತ್ತೆ. ಇನ್ನೊಂದು ಹೇಳ್ತೀರಿ, ನಮ್ಮ ಆಫೀಸ್ ಎಲ್ಲಿರೋದಂದ್ರೆ BTM ಲೇಔಟ್ ಸೆಕೆಂಡ್ ಶೇರ್ NS ಪಳ್ಳ, ವೇಗಾ ಸಿಟಿ ಮಾಲ್ ಹಿಂದ್ಗಡೆ ಇರೋದು ಸರ್. ಹಿಂದ್ಗಡೆ ಬರ್ಬೋದು ಸರ್.